ಯಕ್ಷಗಾನ ಚಿಂತನೆಗೆ ಮುಕ್ತಾಂಗಣ, ಯಕ್ಷಗಾನ ಚಿಂತನೆಗೆ ಮುಕ್ತಾಂಗಣ, ಯಕ್ಷಾಂಗಣ. ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಮಡುತ ವರ್ಣಿಪೆನಿ ಕಥಾಮೃತವ. ಹೇಳಿಕೊಳ್ಳುವುದಕ್ಕೆ ಅಭಿಮಾನವಾಗುತ್ತಾ ಉಂಟು. ಮಾನವಾಧಿಪಸೂನು ಬ್ರಹ್ಮದೇವನ ಸೃಷ್ಟಿಯಲ್ಲಿ ಜಗತ್ತಿನಲ್ಲಿ ಜೀವಕೋಟಿಗಳು ಒಂದೊಂದು ನೆಲೆಯಿಂದ ತಮ್ಮದ್ದಾದಂತಹ ಆವಿರ್ಭಾವವನ್ನು ಪಡೆಯುವುದಕ್ಕೆ ಕಾರಣವಾಯಿತು ಅಂತಾದರೂ ಮನುಷ್ಯ ಸೃಷ್ಟಿ ಎನ್ನುವುದು ಮನುವಿನಿಂದಲೇ ಆರಂಭವಾಯಿತು ಎನ್ನುವುದು ಎಲ್ಲರಿಗೂ ವೇದ್ಯವಾದಂತಹ ವಿಚಾರ. ಬ್ರಹ್ಮದೇವನದ್ದಾದಂತಹ ಕಲ್ಪ ಎನ್ನುವಂತಹ ಒಂದು ದಿನದಲ್ಲಿ 14 ಮನ್ವಂತರಗಳು ಆಗಿ ಹೋಗುತ್ತದೆ ಎನ್ನುವುದು ತಿಳಿದವರು ಬಲ್ಲಂತಹ ವಿಚಾರ. ಅಂತಹ ಬ್ರಹ್ಮದೇವನದ್ದಾದಂತಹ ಕಲ್ಪದ ಆದಿ ಎನ್ನುವುದು ಈ ಕಲ್ಪದಲ್ಲಿ ವರಾಹನಾಮಕವಾದಂತಹ ಶ್ವೇತಾವರಾಹನಾಮಕವಾದಂತಹ ಈ ಕಲ್ಪದಲ್ಲಿ ಮನುವಾಗಿ ಆದಿಮನುವಾಗಿ ಸ್ವಯಂಭೂ ನಾಮಕನಾದಂತಹ ಮನು ಪ್ರಪಂಚದಲ್ಲಿ ತನ್ನನ್ನು ತಾನು ಮಾನವ ಸೃಷ್ಟಿಗೆ ತೊಡಗಿಸಿಕೊಂಡವ ಅಂತ ಹೇಳುವುದು ಅತ್ಯಂತ ಅಭಿಮಾನಪೂರ್ವಕವಾದಂತಹ ವಿಚಾರ. ಮಾಡಬೇಕಾದಂತಹ ಯುಕ್ತ ಕಾರ್ಯವನ್ನು ಮಾಡುವಂತಹ ಬ್ರಹ್ಮದೇವ ತನ್ನಲ್ಲಿ ತಾನೇ ಆಲೋಚಿಸಿಕೊಂಡಿರುವಂತಹ ಹೊತ್ತಿಗೆ ಅವನ ದೇಹವೆನ್ನುವುದು ಇದ್ದಕ್ಕಿದ್ದ ಹಾಗೆ 2 ಸೀಳಾಯಿತು. ಅದರಲ್ಲಿ ಒಂದು ಭಾಗ ಬಲಭಾಗ ಸಾಮ್ರಾಟ್ ಸ್ವಯಂಭೂಮನು ಎನ್ನುವ ಹಾಗೆಯೂ ಎಡಭಾಗ ಎನ್ನುವುದು ಸಾಮ್ರಾಜ್ಞಿ ಶತರೂಪಾದೇವಿಯಾಗಿಯೂ ಅವರಿಂದಲೇ ಮುಂದೆ ಪ್ರಪಂಚದಲ್ಲಿ ಮಿಥುನ ಧರ್ಮದಲ್ಲಿ ಪ್ರಜಾಕೋಟಿಯ ಉದ್ಭವವಾಗಬೇಕು ಎನ್ನುವಂತಹ ಬ್ರಹ್ಮದೇವನ ಇರಾದೆ ಎನ್ನುವುದೇನುಂಟು ಈ ಸ್ವರೂಪದಿಂದ ಪ್ರಪಂಚದಲ್ಲಿ ಪ್ರಜಾಕೋಟಿಯ ವೃದ್ಧಿಗೆ
ಮನುವಿನ ಸೃಷ್ಟಿ ಎನ್ನುವುದು ನಾಂದಿ ಆಯಿತು ಎನ್ನುವುದು ಈಗ ಇತಿಹಾಸವಾಗಿದ್ದು, ಅಂತಹ ಸ್ವಯಂಭೂ ಮನು ಮಹಾಜ್ಞಾನಿಯಾಗಿ ಪ್ರಪಂಚದಲ್ಲಿ ಸೃಷ್ಟಿ ಕಾರ್ಯವನ್ನು ತೊಡಗುವುದಕ್ಕೆ ಉಜ್ಜುಗಿಸಿ ವಿಶೇಷವಾಗಿ 3 ಮಂದಿ ಹೆಣ್ಣು ಮಕ್ಕಳನ್ನು ಮತ್ತು 2 ಮಂದಿ ಗಂಡು ಮಕ್ಕಳನ್ನು ಪಡ್ಕೊಂಡಂತಹ ಪುಣ್ಯಾತ್ಮನಾದ ಅಕೂತಿ, ಪ್ರಸೂತಿ, ದೇವಹೂತಿ ಎನ್ನುವಂತಹ 3 ಮಂದಿ ಹೆಣ್ಣು ಮಕ್ಕಳನ್ನು, ಅದೇ ರೀತಿಯಲ್ಲಿ ಪ್ರಿಯವ್ರತರಾಯ ಮತ್ತೆ ಉತ್ತಾನಪಾದ ಎನ್ನುವಂತಹ ನನ್ನನ್ನು ಪಡೆಯುವುದರ ಮೂಲಕವಾಗಿ 5 ಮಂದಿ ಸಂತತಿಯನ್ನು ಪಡೆದು ಲೋಕದಲ್ಲಿ ಪ್ರಜಾಕೋಟಿಯನ್ನು ವೃದ್ಧಿಸುವುದಕ್ಕೆ ನಾಂದಿಯನ್ನು ಹಾಡಿದ. ಅಕೂತಿ ಎನ್ನುವವಳು ರುಚಿ ಪ್ರಜಾಪತಿಗೂ, ಅದೇ ರೀತಿಯಲ್ಲಿ ಪ್ರಸೂತಿ ಎನ್ನುವವಳು ದಕ್ಷ ಪ್ರಜಾಪತಿಗೂ, ದೇವಹೂತಿ ಎನ್ನುವವಳನ್ನು ಕರ್ದಮ ಪ್ರಜಾಪತಿಗೂ ವಿವಾಹ ಮಾಡಿಕೊಡುವುದರ ದ್ವಾರ ಅವರಿಂದ ಪ್ರಪಂಚದಲ್ಲಿ ಈ ಕಾಲಕ್ಕಾಗುವಾಗ ಪ್ರಜಾಕೋಟಿ ಎನ್ನುವುದು ಮತ್ತಷ್ಟು ವೃದ್ಧಿಯಾಗುವುದಕ್ಕೆ ಕಾರಣವಾಯಿತು. ವಾಸ್ತವದಲ್ಲಿ ಪ್ರಸೂತಿ ಮತ್ತು ದಕ್ಷನದ್ದಾದಂತಹ ದಾಂಪತ್ಯದಲ್ಲಿ ಈ ಕಾಲಕ್ಕಾಗುವಾಗ ವೃದ್ಧಿಯಾದಂತಹ ಪ್ರಜಾಕೋಟಿ ಅಸಂಖ್ಯವಾದಂತಹ ಸಂಖ್ಯೆಯಲ್ಲಿ ಉಂಟು ಅಂತಾದರೆ, ಬಹುಶಃ ದಕ್ಷಿಣ ದೌಹಿತ್ರರೇ ಈ ಲೋಕದಲ್ಲಿ ಇವತ್ತು ವಿಶೇಷವಾಗಿ ತುಂಬಿ ಹೋಗಿದ್ದಾರೆ ಎನ್ನುವುದಕ್ಕೂ ಅಭಿಮಾನ ಉಂಟು. ಅಂಥದ್ದರಲ್ಲಿ ನನ್ನ ಸಹೋದರನಾದಂತಹ ಪ್ರಿಯವ್ರತರಾಯ ಅವನಾದರೂ ವಿವಾಹವಾಗುವುದರ ದ್ವಾರ 10 ಮಂದಿ ಗಂಡು ಮಕ್ಕಳನ್ನು ಮತ್ತು ಊರ್ಜಸ್ವತಿ ಎನ್ನುವಂತಹ ಹೆಣ್ಣು ಮಗಳನ್ನು ಪಡೆದು ಆ ಊರ್ಜ್ವಸ್ವತಿ ಎನ್ನುವವಳನ್ನು ಶುಕ್ರಾಚಾರ್ಯರಿಗೆ ವಿವಾಹ ಮಾಡಿ ಕಾಲಕ್ಕಾಗುವಾಗ ದೇವಯಾನೆ ಎನ್ನುವಂತಹ ಹೆಣ್ಣು ಮಗಳನ್ನು ಪಡ್ಕೊಂಡಿದ್ದಾರೆ. ಅಲ್ಲಿಯೂ ವೃದ್ಧಿಯಾಯಿತು ಸಂತತಿ ಎನ್ನುವುದು. ಉತ್ತಾನಪಾದ ನಾಮಕನಾದಂತಹ ನಾನು ಅದೇ ಉಪಾಧಿಯಿಂದ ಪ್ರಪಂಚದಲ್ಲಿ ನನ್ನದ್ದಾದಂತಹ ಕಾರ್ಯವನ್ನು ತೊಡಗಿಕೊಳ್ಳಬೇಕು, ಮನುವಂಶದ ವೃದ್ಧಿಗೆ ನಾನು ಕಾರಣನಾಗಬೇಕು, ಪ್ರಪಂಚದಲ್ಲಿ ಪ್ರಜಾಕೋಟಿ ವೃದ್ಧಿಯಾಗುವುದರ ದ್ವಾರ ಧರ್ಮಸ್ಥಾಪನೆಯನ್ನು ಮಾಡುವಲ್ಲಿ ನನ್ನದ್ದಾದಂತಹ ಕೊಡುಗೆಯನ್ನು ಕೊಡಬೇಕು ಎನ್ನುವ ನೆಲೆಯಿಂದ ಕಾರ್ಯತತ್ಪರನಾಗಿದ್ದೇನೆ. ಈ ಕಾಲಕ್ಕೆ ಈ ಸೂರ್ಯವಂಶದ ಚಕ್ರವರ್ತಿ ಪೀಠವನ್ನು ಅಲಂಕರಿಸುವಂತಹ ಯೋಗವು ಭಾಗ್ಯವು ದಕ್ಕಬೇಕು ಅಂತ ಇದ್ದರೆ ಅದಕ್ಕೂ ಪುಣ್ಯ ವಿಶೇಷ ಎನ್ನುವುದು ಬೇಕು. ಅತ್ಯಂತ ಸಂತೋಷವಾಗುತ್ತಾ ಇದೆ. ಇಬ್ಬರನ್ನೂ ನಾನು ವಿವಾಹವಾದೆ ಬದುಕಿನಲ್ಲಿ. ಒಬ್ಬಾಕೆ ಸುನೀತಿ, ಇನ್ನೊಬ್ಬಾಕೆ ಸುರುಚಿ. ಲೋಕದಲ್ಲಿ ರೂಢಿಯ ಒಂದು ಮಾತುಂಟು, ರುಚಿ ಎನ್ನುವುದು ಎಷ್ಟು ಬೇಕು ಅಷ್ಟಕ್ಕೆ ಇದ್ರೆ ಮಾತ್ರ ಅದು ಒಳ್ಳೆಯದು. ಅತಿ ಆದರೆ ಆ ರುಚಿಯೂ ನಮ್ಮ ದೇಹಕ್ಕೆ ಪರಿಣಾಮವನ್ನು ಕೊಡುವಲ್ಲಿ ಕೆಡುಕನ್ನುಂಟು ಮಾಡುತ್ತದೆ. ಸುರುಚಿ ಎಂಬಂತಹ ಹೆಸರನ್ನು ಪಡೆದಿರುವಂತಹ ನನ್ನ ಕಿರಿಯ ರಾಣಿ ಯಾಕೋ ರುಚಿಯಲ್ಲಿ ಸ್ವಲ್ಪ ಕಹಿಯನ್ನೇ ಹೆಚ್ಚು ಹೊಂದಿದವಳಾಗಿದ್ದಾಳೆ. ಏನು ಮಾಡುವ, ಪ್ರಪಂಚದಲ್ಲಿ ಹೆಸರಿದ್ದ ಹಾಗೆ ಎಲ್ಲರೂ ಇರುವುದಿಲ್ವಲ್ಲ. ಆದರೆ ಸುನೀತಿಯ ಬಗ್ಗೆ ಹೇಳುವಾಗ ಅತ್ಯಂತ ಸಂತೋಷವಾಗುತ್ತಾ ಉಂಟು. ಯಾಕೆ ಅಂತ ಕೇಳಿದರೆ, ನೀತಿಗೆ ಸದೃಶವಾಗಿ, ಅವಳ ಹೆಸರಿಗೆ ಸದೃಶವಾಗಿ ಅವಳದ್ದಾದಂತಹ ಒಂದು ವರ್ತನೆ ಎನ್ನುವುದು ಉಂಟು ಅಂತ ಹೇಳುವುದು. ಆದರೆ ಏನು ಮಾಡೋಣ, ಬದುಕಿನಲ್ಲಿ ವಿವಾಹ ಅಂತ ಹೇಳುವುದು ಒಂದು ಯೋಗ ಭಾಗ್ಯ. ನಮಗೆ ಹೇಳಿ ಮಾಡಿಸಿದಂತಹ ಹೆಂಡತಿಯೇ ಸಿಗಬೇಕು ಅಂತ ಹೇಳಿ ಆಶಿಸುವುದು ಪ್ರಪಂಚದಲ್ಲಿ ಎಲ್ಲರಿಗೂ ಉಂಟು. ಆದರೆ ಸಿಗುವಾಗ ಋಣ ಸಂಬಂಧವಾಗಿ ಯಾರಿಗೆ ಯಾರು ಸಿಗುತ್ತಾರೆ ಅಂತ ಹೇಳುವುದು ಅವರವರ ಹಣೆ ಬರಹ ಅಂತ ಹೇಳುವ ಹಾಗೆ. ಸುನೀತಿಯ ಬಗ್ಗೆ ಅಭಿಮಾನದ ಮಾತನ್ನಾಡುವಾಗ, ಸುರುಚಿಯ ಬಗ್ಗೆ ಮಾತಾಡುವಾಗ ಏನು ಅಂತ ಹೇಳಿ ದಾನವೋಪಮೆ ಸುರುಚಿ ಸಹಿತಲಿ ಸನ್ಮಾನ ನಿಧಿ
ಇದಿರಿನಲ್ಲಿ ಹೇಳಿಕೊಳ್ಳುವಂತಹ ವಿಚಾರ ಅಲ್ಲ, ಆದರೆ ಅಂತರಂಗದಲ್ಲಿ ಒಪ್ಪದೆ ಬೇರೆ ವಿಧಿ ಇಲ್ಲ. ಮನುಷ್ಯರಲ್ಲಿ ದೇವತ್ವ ಮತ್ತು ರಾಕ್ಷಸತ್ವ ಅಂತ ಹೇಳುವುದು ಎರಡೂ ಇರುತ್ತದೆ. ರಾಕ್ಷಸರು ಅಂತ ಹೇಳುವವರನ್ನು ಪ್ರತ್ಯೇಕವಾಗಿ ಒಂದು ವರ್ಗ ಎನ್ನುವ ಹಾಗೆ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ, ಸಾಧ್ಯವಾಗಬೇಕಾಗಿಯೂ ಇಲ್ಲ. ಎಲ್ಲರಲ್ಲಿಯೂ ದೈವತ್ವ ಇರ್ತದೆ, ಎಲ್ಲರಲ್ಲಿಯೂ ರಾಕ್ಷಸತ್ವವೂ ಇರುತ್ತದೆ. ಯಾರಲ್ಲಿ ದೈವತ್ವ ಎನ್ನುವುದು ಅತಿಯಾಗಿರ್ತದೆ ಅವರಲ್ಲಿ ರಾಕ್ಷಸತ್ವ ಅಂತ ಹೇಳುವುದು ಸ್ವಲ್ಪ ಕಡಿಮೆ ಇರ್ತದೆ ಅಂತ ಹೇಳ್ಬಹುದು ಅಷ್ಟೇ. ವಾಸ್ತವದಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಎಂಬಿತ್ಯಾದಿಯಾದಂತಹ ಈ ಒಂದು ಅರಿಷಡ್ವರ್ಗಗಳೆನ್ನುವುದೇನುಂಟು, ಇದಕ್ಕೆ ಬಲಿಪಶುವಾದವರು ತಮ್ಮಲ್ಲಿ ರಾಕ್ಷಸತ್ವವನ್ನೇ ಹೊಂದಿರುತ್ತಾರೆ. ಒಳ್ಳೆಯ ವಿಚಾರವನ್ನು ಹೇಳುವಾಗ ಯಾರಿಗೇ ಆಗಲಿ ಅದು ಹಿತ ಅಂತ ಅನ್ನಿಸುವುದಿಲ್ವ? ಅದಕ್ಕಿಂತ ಹೆಚ್ಚಾಗಿ ದೈವ ಸಂಬಂಧವಾದಂತಹ ಒಂದು ಕಾರ್ಯಕ್ರಮ ಎಲ್ಲಿಯಾದರೂ ನಡೆಯುತ್ತದೆ ಅಂತ ಆಗುವಾಗ ಅಲ್ಲಿ ಹೋಗಿ ಕೂತುಕೊಳ್ಬೇಕು ಅಂತ ಹೇಳಿ ಯಾರಿಗಾದ್ರೂ ಅನ್ನಿಸುವುದಿಲ್ವ? ಅಂಥವರಲ್ಲಿ ರಾಕ್ಷಸತ್ವ ಉಂಟು ಅಂತಲೇ ಅರ್ಥ. ಇದು ದೊಡ್ಡ ದುರಂತ. ಯಾಕೆ ಇದನ್ನು ಆಡ್ತೇನೆ ಅಂದ್ರೆ, ನನ್ನ ಮಡದಿಯ ಬಗ್ಗೆ ಹೇಳುವಾಗ ದಾನವೋಪಮೆ ಸುರುಚಿ, ಒಂದು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡುವಾಗ ಅವಳದ್ದೇನಾದ್ರೂ ಒಂದು ಕೊಂಕುದ್ದೇ ಉಂಟು. ಯಾವುದನ್ನು ಹೇಳಿದರೂ ಅದನ್ನು ನೇರವಾಗಿ ಒಪ್ಪುವಂತಹ ಜಾಯಮಾನವೇ ಅಲ್ಲ. ತಾನು ಹೇಳಿದ್ದೇ ನಡೆಯಬೇಕು ಅಂತ ಹೇಳುವಂತಹ ಒಂದು ಹಠ. ಏನು ಮಾಡೋಣ, ಹೆಣ್ಣಿಗೆ ಹಠ ಇರಬಾರದಂತೆ, ಗಂಡಿಗೆ ಚಟ ಇರಬಾರದಂತೆ. ಇದು ಎರಡು ಎಲ್ಲಿ ಉಂಟು ಆ ಸಂಸಾರ ಯಾವ ಕಾರಣಕ್ಕೂ ಉದ್ಧಾರ ಆಗುವುದಿಲ್ಲ ಅಂತ ಅರ್ಥ. ಆದ್ರೆ ಬಿಟ್ಟು ಬಿಡಬೇಕು ಅಂತ ಹೇಳಿದರೆ ಬಿಟ್ಟು ಬಿಡುವುದಕ್ಕಾಗ್ತದೆ, ಅದು ಹುಟ್ಟುಗುಣ ಅಂತ ಆದ್ರೆ ಬಿಡುವುದಿಲ್ಲ. ಹಾಗಾಗಿ ಇದ್ದ ಹಾಗೆ ಅದನ್ನು ಸಂಭಾಳಿಸಿಕೊಂಡು ಹೋಗಬೇಕಾದದ್ದು ಧರ್ಮ. ಹಾಗಾಗಿ ಇಬ್ಬರನ್ನು ವಿವಾಹವಾಗುವುದರ ಮೂಲಕವಾಗಿ ದಾಂಪತ್ಯದ ಸುಖವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿಕೊಳ್ಳಬಹುದಷ್ಟೇ. 2 ಮಂದಿ ಮಕ್ಕಳನ್ನೂ ಪಡೆದಿದ್ದೇನೆ. ಹಿರಿಯಳಾದಂತಹ ಸುನೀತಿಯಲ್ಲಿ ಧ್ರುವಕುಮಾರನನ್ನು, ಕಿರಿಯಳಾದಂತಹ ಸುರುಚಿಯಲ್ಲಿ ಉತ್ತಮನನ್ನು ಪಡೆಯುವುದರ ದ್ವಾರ ಪ್ರಪಂಚಕ್ಕೆ ನನ್ನಿಂದ ನಂತರದಲ್ಲಿ ಉತ್ತರಾಧಿಕಾರಿಗಳನ್ನು ಪಡ್ಕೊಂಡಿದ್ದೇನೆ ಎನ್ನುವಂತಹ ಆತ್ಮತೃಪ್ತಿ ನನಗುಂಟು. ಮಾತಾಡ್ತಾ ಇರುವಾಗಲೇ ಉತ್ತಮ ನನ್ನ ತೊಡೆಯ ಮೇಲೆ ಏರಿ ನಾ ಮಾತಾಡುವಾಗ ನನ್ನ ಮೈ ಮೇಲೆ ಕೈ ಹಾಕ್ತಾ ಇದ್ದಾನೆ, ನನ್ನಲ್ಲಿ ಮುದ್ದು ಮಾಡಬೇಕು ಅಂತ ಹೇಳಿಕೊಂಡು ಮತ್ತೆ 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 ಹಠ ಮಾಡ್ತಾ ಇದ್ದಾನೆ. ಆ ಕಡೆ ಈ ಕಡೆ ಎಲ್ಲಿ ಹೋದ್ರೂ ಕೂಡ ನಾನು ಬಂದು ಸಿಂಹಾಸನದಲ್ಲಿ ಕೂತೆ ಅಂತ ಆದ್ರೆ ಅವ ಬಂದು ಓಡಿ ನನ್ನ ತೊಡೆಯಲ್ಲಿಯೇ ಕೂತುಕೊಳ್ಳುವುದು. ಇದೊಂದು ಸ್ವಭಾವ ಆಗಿ ಹೋಗಿದೆ. ಬಹುಶಃ ತಾಯಿಯ ಕಡೆಯಲ್ಲಿ ಹೆಚ್ಚು ಒಲವು ಸಿಗುವುದಿಲ್ಲ. ಸ್ವಲ್ಪ ಉಪದ್ರ ಆಯ್ತು ಅಂತ ಆದ್ರೆ ಅವಳು ಸ್ವಲ್ಪ ಜೋರು ಮಾಡ್ತಾಳೆ. ಹಾಗಾಗಿ ಬಂದು ಓಡಿ ನನ್ನ ತೊಡೆಯಲ್ಲಿಯೇ ಕೂತುಕೊಳ್ಳುವಂಥದ್ದು ಅವನ ವಾಡಿಕೆ. ಹಾಗಾಗಿ ಉತ್ತಮನನ್ನು ಆಡಿಸ್ತಾ ಇದ್ದೇನೆ. ಮಗು ಕೂತ್ಕೋ, ಮಗು ಹೀಗೆ ಬಾ, ಹೀಗೆ ಬಾ. ಅದ್ಯಾರು ಅದ್ಯಾರು? ದೂರದಿ ಬರುತ್ತ ಬಾಲಕನು
ಮಾತ್ರ ಅಲ್ಲ, ತಮ್ಮ ಪಾದಾರವಿಂದಗಳಲ್ಲಿ ಅಡ್ಡ ಬಿದ್ದಿದ್ದೇನೆ ಅಪ್ಪ. ಏಳು ಮಗು, ನಿನ್ನನ್ನು ಕಾಣುವಾಗ ಬರಸೆಳೆದು ಅಪ್ಪಬೇಕು ಅಂತ ಅನ್ನಿಸ್ತಾ ಉಂಟು. ಸುಗ್ಗಿ ಇಡಗೈದಾವ ಬಾನಕ್ಕಿಯ ಹಾಗೆ, ತುದಿ ಬೆಟ್ಟದಿಂದ ಕರೆಯುತ್ತಿರುವ ತಾಯಿಯ ಕಡೆಗೆ ಜಿಗಿದು ಬರುವಂತಹ ಮರಿ ಜಿಂಕೆಯ ಹಾಗೆ, ಕ್ಷಿತಿಜದಿಂದ ಸಿಡಿದು ಮೇಲೆ ನೆಗೆಯುವ ಮಿಂಚಿನ ಹಾಗೆ ಅಷ್ಟು ದೂರ ಇದ್ದವ ಓಡೋಡಿ ಬಂದು ಬಹುಶಃ ಇವನನ್ನ ಹತ್ರ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡೇ ಓಡಿ ಬಂದೆ ಅಂತ ಕಾಣ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ಅಪ್ಪಯ್ಯ, ಓ ಅರಮನೆಯ ಹೊರಬಾಹೆಯಲ್ಲಿ ಮೈದಾನದಲ್ಲಿ ಆಟವಾಡ್ತಾ ಇದ್ದೆ. ಆಡುವ ಗೆಳೆಯರೆಲ್ಲ ಆಡುವ ಮಾತುಗಳನ್ನು ಕೇಳುವಾಗ ನನಗೆ ಅಭಿಮಾನ ಉಕ್ಕೇರುತ್ತಾ ಇತ್ತು. ಹೌದು ಧ್ರುವಕುಮಾರ, ನೀನು ನಮ್ಮ ಜೊತೆಗೆ ಏನು ಆಟವಾಡುತ್ತಾ ಇರಬಹುದು, ಆದರೆ ನೀನು ನಮ್ಮಂತೆ ಅಲ್ಲ. ನೀ ಅರಸು ಮಗನಿದ್ದಿ, ಈ ರಾಜ್ಯವನ್ನಾಳುವಂತಹ ಪ್ರಭುವಿನ ಮಗನಾಗಿ ನೀ ನಮ್ಮೊಂದಿಗೆ ಏನೋ ಸಲುಗೆಯಿಂದ ವರ್ತಿಸ್ತಿದ್ದಿ ಅಂತ ಹೊರತು ನಾಳೆಯ ದಿನ ನೀನೇನು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ನಾವೆಲ್ಲ ಅರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ರು. ಒಳ್ಳೆಯ ಮಾತು ಮಗು, ಆದ್ರೆ ಒಂದು ಎಚ್ಚರಿಕೆ ಬೇಕು. ಏನಪ್ಪ? ನಾವು ಎಷ್ಟು ಎತ್ತರಕ್ಕೇರಿದ್ರೂ ಕೂಡ ಏರಿ ಬರುವಂತಹ ಸೂರ್ಯನನ್ನು ನೋಡಿ ನಾವು ಕಲಿಯಬೇಕಾದ ವಿಚಾರ ಇದೆ. ಏರುವವರು ಯಾವತ್ತಿದ್ರೂ ಕೂಡ ಚಿಕ್ಕವರಿರಬೇಕು ಅಂತ. ಎತ್ತರಕ್ಕೆ ಏರಿದಷ್ಟು ನಾವು ಹಗುರ ಆಗಬೇಕು. ಉಳಿದವರೆಲ್ಲ ನಮ್ಮ ಕುರಿತಾಗಿ ಒಂದಷ್ಟು ಹೊಗಳಿಕೆಯ ಮಾತನ್ನ ಆಡ್ತಾರೆ ಅಂತ ಹೇಳಿಕೊಂಡು ನಾವು ಬೀಗುವುದಲ್ಲ ಮಗು. ಆದ್ರೆ ಈ ಮಾತು ನಿನ್ನ ಮುದ್ದು ಮುಖದಿಂದ ಬರುವಾಗ ನನ್ನ ಅಂತಃಕರಣ ತುಂಬಿ ಬರ್ತದೆ. ಯಾಕೆ ಗೊತ್ತೋ? ಯಾಕಪ್ಪ? ಒಂದು ಸಮಯದಲ್ಲಿ ನಾವು ಪಟ್ಟ ಪಾಡು, ನಮ್ಮ ಮನೆಯ ದೀಪವೇ ಆರಿ ಹೋದಂತಹ ಸ್ಥಿತಿ, ಚಂದ್ರಮನಿಲ್ಲದೆ ಇದ್ದಂತಹ ಆಕಾಶ, ಅದು ಎಷ್ಟಿದ್ರೂ ಕೂಡ, ಎಷ್ಟು ನಕ್ಷತ್ರ ಇದ್ರೂ ಕೂಡ ಅದು ಶೋಭಾಯಮಾನವಾಗಿರುವುದಿಲ್ಲ. ಬದುಕಿನಲ್ಲಿ ಮಕ್ಕಳಿಲ್ಲ ಅಂತ ಹೇಳಿಕೊಂಡು ಹಪಹಪಿಸ್ತಾ ಇದ್ದಂತಹ ನಮಗೆ ಸಪ್ತಋಷಿಗಳು ಮಂತ್ರಿಸಿಕೊಟ್ಟಂತಹ ಚೂತ ಫಲದ ಪರಿಣಾಮ ನೀವು ಇಬ್ಬರು ಮಕ್ಕಳು ಹುಟ್ಟಿಕೊಂಡದ್ದು. ಹಾಗಾಗಿ ನೀವು ಬಂದ ಮೇಲೆ ಅಲ್ಲಿಯವರೆಗೆ ಹೇಗೆ ಅಂತ ಕೇಳಿದ್ರೆ, ಯುಗ ಅಂತ ಹೇಳುವುದು ನಮಗೆ ಒಂದು ಕ್ಷಣ ಅಂತ ಹೇಳುವುದನ್ನು ಕಳೀಬೇಕಿದ್ರೆ ಒಂದು ಯುಗ ಕಳೆದ ಹಾಗಾಗ್ತಿತ್ತು. ಈಗ ಹಾಗಲ್ಲ. ನೀವಿಬ್ಬರು ಜೊತೆಯಲ್ಲಿ ಬರುವಾಗ, ನಿಮ್ಮ ಆಟಪಾಠಗಳನ್ನು ನೋಡುವಾಗ, ಈಗ ಒಂದು ಯುಗ ಅಂತ ಹೇಳುವುದು ಒಂದು ಕ್ಷಣದ ಹಾಗೆ ಕಳೆದು ಹೋಗ್ತದೆ ಮಗು. ಅಪ್ಪಯ್ಯ, ನೀವಾಡಿದ ಮಾತುಗಳು ಅಷ್ಟನ್ನೂ ಕೂಡ ನನ್ನ ಅಮ್ಮನೂ ಆಗಾಗ ನೆನಪಿಸ್ತಾ ಇದ್ದದ್ದುಂಟು. ಹೌದಲ್ಲ? ಮಗು ಹುಟ್ಟಿನಿಂದ ಅಲ್ಲ ಯೋಗ್ಯತೆ, ನಾವು ಸಂಪಾದಿಸಿಕೊಳ್ಳಬೇಕಾದದ್ದು ಯೋಗ್ಯತೆ. ಹೌದು. ನಾವೇನೋ ಮೇಲ್ನವರಾಗಿ ಹುಟ್ಟಿದ್ದೇವೆ, ರಾಜನ ಮಗನಾಗಿ ನೀವು ಹುಟ್ಟಿದ್ದಿ ಎನ್ನುವ ಕಾರಣದಿಂದ ಹೀಗೆಯೇ ಇರುವುದಲ್ಲ. ನಿನ್ನ ಅಮ್ಮನಿಗೆ ಆ ಹೇಳುವ ಯೋಗ್ಯತೆ ಉಂಟು. ಅಷ್ಟಲ್ಲಂದ್ರೆ ಜನ್ಮದತ್ತವಾಗಿ ನೀತಿ ಅಂತ ಹೇಳುವುದು ಅವಳಿಗೆ ಹೇಳಿ ಬರಬೇಕಾಗಿಲ್ಲ, ಅವಳ ಜನ್ಮದಲ್ಲೇ ಉಂಟದು. ಅಪ್ಪ, ತಂದೆ ತಾಯಂದಿರು ಕೊಡುವಂತಹ ಸಂಸ್ಕಾರ ಅದು ಮಕ್ಕಳ ಬೆಳವಣಿಗೆಗೆ ಪೂರಕವಾಗುತ್ತದೆ. ಹೌದು. ತಾಯಿಯಿಂದ ಬಹಳಷ್ಟನ್ನು ನಾ ಕೇಳಿದ್ದೇನೆ, ಆದ್ರೆ ಸಮೀಪಗತನಾಗಿ ನಿಮ್ಮಲ್ಲಿ ನಾ ಮಾತನಾಡಿದ್ದು ಬಹಳ ಕಡಿಮೆ ಅಂತಲೇ ಹೇಳಬಹುದು. ಅಪ್ಪ, ಏನು ಮಗು? ತುಂಬಿದ ಆಸ್ಥಾನ ಇದು. ಹೌದು. ಎಲ್ಲರೂ ನೆರೆದಿದ್ದಾರೆ. ಮಧ್ಯದಲ್ಲಿರುವಂತಹ ದಾರಿಯನ್ನೇ ನನ್ನ ದಾರಿಯನ್ನಾಗಿಸಿಕೊಂಡು ನಾ ಮೇಲೆ ಬಂದೆ. ಹೌದು. ನಿಮ್ಮನ್ನು ನೋಡಿದರೆ ಒಂದು ತೊಡೆಯಲ್ಲಿ ನನ್ನ ತಮ್ಮನಾದಂತಹ ಉತ್ತಮನಿದ್ದಾನೆ. ಹೌದು. ಎಷ್ಟು ಹಠ ಮಾಡಿದ್ರು ಬಿಡುವುದಿಲ್ಲ. ನಾನಿಲ್ಲಿ ಬಂದು ಕೂತೆ ಅಂತ ಆದ್ರೆ ಅವನಿಗೆ ತಡೆಯಲಿಕ್ಕೆ ಆಗುವುದಿಲ್ಲ, ಬಂದು ಕೂತ್ಕೊಳ್ಳುವುದೇ. ಮತ್ತೊಂದು ಬರಿದಾಗಿದೆಯಲ್ಲಪ್ಪ, ಅಂದ್ರೆ ತೊಡೆಯನೇರುವೆ ಎಲೆ ತಾತ ತಾತ ತೊಡೆಯನೇರುವಿಗೆ ಎಲೆ ತಾತ ತಾತ ಆ
ಜನಕಾಯ ಮಗು ಉತ್ತಮ ತಮ್ಮ ಜಂಘೆಯನ್ನೇರಿ ಆಟವಾಡ್ತಾ ಇದ್ದಾನೆ. ಹೌದು, ದೂರದಿಂದಲೇ ನಾನು ನೋಡ್ತಾ ಇದ್ದೇನೆ. ಅವನ ಕೈಯ ಬೆರಳುಗಳಲ್ಲಿ ನೀವು ಆಡುವುದೇನು? ಅವನ ಮೃದುವಾದಂತಹ ಪಾದಕ್ಕೆ ನೀವು ಕಚಕುಳಿ ಇಡುವುದೇನು? ಅವನ ಮುಂಗುರುಗಳಲ್ಲಿ ತಮ್ಮ ಕೈ ಬೆರಳುಗಳನ್ನು ಆಡಿಸುತ್ತಾ ಅವನನ್ನು ಸಾಂತ್ವನಗೊಳಿಸುವುದೇನು? ಇದೆಲ್ಲವನ್ನು ದೂರದಿಂದ ಕಂಡಾಗ ಅಪ್ಪಯ್ಯ, ನನ್ನ ಅಂತರಂಗದಲ್ಲಿಯೂ ಕೂಡ ಅದೇ ಭಾವ. ನಿಮ್ಮ ಒಂದು ತೊಡೆಯಲ್ಲಿ ತಮ್ಮನಿದ್ದಾನೆ, ಹಾಗೆಂದು ಮತ್ತೊಂದು ತೊಡೆ ಬರಿದಾಗಿದೆಯಲ್ಲ? ಹೌದು ಮಗು, ಇನ್ನೊಂದು ತೊಡೆ ಬರಿದಾಗಿ ಉಂಟು. ಬರಿದಾಗಬೇಕಾದದ್ದಲ್ಲೂ ಅಲ್ಲ. ನಿಮಗೆ ಈರುವರು ಪುತ್ರರಲ್ವೇ? ಹೌದು, ನಾನೂ ಇದ್ದೇನೆ ತಮ್ಮ ಮಗನಾಗಿ. ಆದ್ದರಿಂದ ತಮ್ಮ ತೊಡೆ ಏರಬೇಕು ಎನ್ನುವಂತಹ ಬಯಕೆಯನ್ನಿರಿಸಿಕೊಂಡು ನಾ ಆಸ್ಥಾನಕ್ಕೆ ಬಂದವನಿದ್ದೇನೆ ಅಪ್ಪ. ನಿಮ್ಮನ್ನು ನೋಡ್ತಾ ಇದ್ದೇನೆ. ನೀವು ಹಾಗೆಯೇ ತಮ್ಮ ಬಾಹುಗಳನ್ನು ಚಾಚಿ ಕರೆದರೂ ಆದೀತು, ಅಲ್ಲ ಬಾ ಮಗನೆ ಅಂತ ಸನ್ನೆಯ ಮೂಲಕ ಸೂಚಿಸಿದ್ರೂ ಆದೀತು. ಚಂಗನೆ ನೆಗೆದಾದರೂ ತಮ್ಮ ಜಂಘೆಯನ್ನೇರಿಕೊಳ್ತೇನೆ ಅಪ್ಪ. ಪಾದಾರವಿಂದಗಳಲ್ಲಿ ಇಷ್ಟೇ ಭಿನ್ನ ಮಗು. ಅಪ್ಪ, ನಿನ್ನ ಬೇಡಿಕೆ ಸಹಜವಾದದ್ದು. ಮಕ್ಕಳಿಗೆ ಈ ಭಾವ ಇರುವಂಥದ್ದೇ. ಅದರಲ್ಲಿಯೂ ಒಂದೇ ಪ್ರಾಯದ ಮಕ್ಕಳು ನೀವು. ಹಾಗಿರುವಾಗ ಒಬ್ಬ ಮಗುವಿಗೆ ಸಿಗುವ ಪ್ರೀತಿ ಇನ್ನೊಂದು ಮಗುವಿಗೆ ಸಿಗದೆ ಹೋದಾಗ ಇಂತಹ ಭಾವ ಬರುವುದು ಸಹಜ. ಆದರೆ ಕೈ ಎತ್ತುವುದಕ್ಕೆ ಅಂತ ಹೇಳಿ ನಿನ್ನನ್ನು ಎತ್ತಿ ನನ್ನ ತೊಡೆಯಲ್ಲಿ ಕೂತುಕೊಳ್ಳಿಸುವಂತ ಕೈ ಹೀಗೆ ಹಿಡಿಯುವಾಗ ಸಮಸ್ಯೆ ಆಯ್ತಲ್ಲ ಮಗು. ಏನಪ್ಪ ಸಮಸ್ಯೆ ಆಯ್ತಲ್ಲ ಮಗು? ಬಂದದ್ದು ಯಾರು? ಅವಳ ಮುಖ ನೋಡ್ತಾ ಇದ್ದೇನಲ್ಲ ನಾನು. ಅತ್ಯಂತ ಸಂಶಯದಿ ಪೃಥ್ವಿಪಾಲನು ಸುಮ್ಮನಿರಲಾಕೆ ನುಡಿದಳು ಮತ್ತೆ ಝಂಕಿಸಿ ಶಿಶುವ. ಅಂತರಂಗಕ್ಕೆ ನಾಟುತ್ತಾ ಉಂಟು ಮಗುವಿನ ಮಾತು. ಎತ್ತಿ ತೊಡೆಯ ಮೇಲೆ ಕುಳಿತುಕೊಳ್ಳಿಸ್ತೇನೆ ಅಂತ ಹೇಳುವ ಹಾಗೆ ಕೈ ಹಿಡಿದು ಮಗುವನ್ನು ಎತ್ತುತ್ತೇನೆ ಅಂತ ಆಗುವಾಗ ಎಲ್ಲಿಯೋ ಇದ್ದವಳು ಬಂದು ಸುರುಚಿ ನೇರ ಬಂದು ನನ್ನ ಸಿಂಹಾಸನದ ಹತ್ತಿರದಲ್ಲಿ ಕೂತು ಬಿಟ್ಟಿದ್ದಾಳೆ. ಏನು ಮಾಡುವ? ಒಂದು ವೇಳೆ ಈ ಮಗುವಿಗೆ ಕೈ ಕೊಟ್ಟು ನಾನು ಅವನನ್ನು ನನ್ನ ಜಂಗೆಯಲ್ಲಿ ಕೂರಿಸಿದ್ದೆ ಹೌದು ಅಂತಾದರೆ ಅವಳು ಒಪ್ಪುವುದಿಲ್ಲ. ಹಾಗಂತ ಈ ಮಗುವಿಗೆ ಮತ್ತೆ 4 ಪೆಟ್ಟು ಬಿದ್ದು ಅದು ಕೂಗಿಕೊಂಡು ಹೋಗುವುದಕ್ಕಿಂತ ಅದು ಹಾಗೇ ಇರುವುದು ಒಳ್ಳೆಯದು ಅಂತ ಕಾಣುತ್ತದೆ. ಹಾಗಾಗಿ ಏನು ಮಾಡುವುದಕ್ಕೂ ತೋಚುವುದಿಲ್ಲ. ಇರಲಿ, ಈ ಮಗುವನ್ನು ಕೆಳಗೆ ಬಿಡುವುದೋ ಅದು ಸಮಸ್ಯೆ, ಈ ಮಗುವನ್ನು ಎತ್ತಿಕೊಳ್ಳುವುದೋ ಅದು ಸಮಸ್ಯೆ. ಇದು ಬಿಸಿ ತುಪ್ಪದ ಅನುಭವವಾಗ್ತಾ ಉಂಟು. ಆಚೆ ಹಿಡಿಯಲಿಕ್ಕೂ ಅಲ್ಲ, ಈಚೆ ಬಿಡ್ಲಿಕ್ಕೂ ಅಲ್ಲ. ಇತ್ತ ಹಾಗೆ ಇರಲಿ, ಮೌನವಾಗಿರ್ತೇನೆ, ನೋಡೋಣ. ಅಪ್ಪಯ್ಯ, ಸುಮ್ಮನೆ ಇದ್ದೀರಿ. ಹಾಗಿದ್ರೆ ಮೌನವೇ ಸಮ್ಮತಿಯೋ ಏನೋ? ನಾನೇ ಏರಿಕೊಳ್ತೇನೆ ನಿಮ್ಮ ತೊಡೆಯನ್ನು. ಇದೋ ಬಂದೆ. ಚಿಕ್ಕಮ್ಮ, ಏನು ನನಗೆ ಅಲ್ಲಿ ಏನು ಮಾಡ್ತಾ ಇದ್ದಿ? ಅಲ್ಲಿಗೆ ಕುಳಿತುಕೊಳ್ಬೇಕು ಅಂತ. ಎಲ್ಲಿಗೆ? ಅಲ್ಲಿ ಅಪ್ಪಯ್ಯನ ತೊಡೆಯ ಮೇಲೆ. ಯಾವಾಗ್ಲಿಲ್ಲದ ಮೋಹ ಇವತ್ತೇನು? ಯಾಕೆ ಸಿಟ್ಟು? ಯಾಕೆ ನೀನು ಎಲ್ಲಿಯೋ ದೂರದಲ್ಲಿದ್ದವಳು ಇಷ್ಟು ಬೇಗ ಅವ ಬರುವಾಗ್ಲೇ ಬರಬೇಕು ಅಂತ ನಿನಗೇನು ಹಠ? ಹೊತ್ತು ಬಿಟ್ಟು ಬರ್ಬೋದಿತ್ತಲ್ಲ. ಇಲ್ಲೇ ಇದ್ದೆ ನಾನು ಹಿಂದೆ, ನಿಮ್ಮ ಮಾತೆಲ್ಲ ಕೇಳ್ತಾ ಇದ್ದೆ ನಾನು. ಏನು ನಿಮ್ಮ ಹತ್ರವೇ ಕುಳಿತುಕೊಳ್ಬೇಕು ಅಂದುಂಟಾ? ಅದಿಲ್ಲ ಮತ್ತೆ. ಹಾಗಾಗಿ ಈಗ ಅವ ಬಂದು ಕೂತ್ಕೊಳ್ಳುವಾಗ ಹತ್ತಿರಕ್ಕೆ ಬರುವಾಗ ಇಷ್ಟು ಬೇಗ ಬಂದು ನೀನ್ ಯಾಕೆ ಎಲ್ಲಿರ್ಬೇಕು? ಅವರು ಮಾತಾಡಿಕೊಳ್ಳಿ, ನೀನು ಸ್ವಲ್ಪ ಹಿಂದೆ ಸರಿಯೇ. ಅವ ಏರುವುದು ಎಲ್ಲಿಗೆ? ತೊಡೆ ಎಲ್ಲವೋ ಬಾಲಕನೆ ಕೇಳು, ನೀನೇಗೆ ಅಡುವೆ ಬಂದಿಲ್ಲಿ ಬೇಳು. ಕೊಲುವರಾರಿಲ್ಲ ನಿನ್ನ ಕೊಲಲು ನೀ ನಡಿವಾತನಲ್ಲ ಮುನ್ನ. ಅಬ್ಬಾ, ನಿನ್ನ ಸೊಕ್ಕೆ
ಏನು ಚಿಕ್ಕಮ್ಮ? ಚಿಕ್ಕಮ್ಮ ಚಿಕ್ಕಮ್ಮ ನೀವೇ ಅಲ್ವೋ? ಸಲುಗೆ ಹೆಚ್ಚಾದಾಗ ಮಾತು ಅಧಿಕವಾಗ್ತದಂತೆ. ನಿನ್ನನ್ನು ಇಂದು ನೋಡುವುದಲ್ಲ ನಾನು, ಕೇವಲ ಬಾಲಕನೆಂಬ ಕಾರಣಕ್ಕಾಗಿ ಸುಮ್ಮನಿರೋಣವೋ? ಅದೂ ಸಾಧ್ಯ ಇಲ್ಲ. ಯಾಕಂದ್ರೆ ಬಾಲತನದ ವರ್ತನೆಗಿಂತ ಅಧಿಕವಾದಂತಹ ವರ್ತನೆ ನಿನ್ನಲ್ಲಿ ನಾನು ಗಮನಿಸ್ತಾ ಇದ್ದೇನೆ. ಏನಂಥದ್ದು ಮಾಡಿದ್ದೆ ಚಿಕ್ಕಮ್ಮ? ನೇರ ಬಂದಿ ಅಪ್ಪನಲ್ಲಿ ಕೇಳಿದೆ, ಅಪ್ಪನ ಒಪ್ಪಿಗೆಯೂ ಇಲ್ಲದೆ ಸಿಂಹಾಸನ ಏರುವುದಕ್ಕೆ ತೊಡಗಿದ್ದೆ ನೀನು. ಅಲ್ಲ, ಅವರ ಪಾದ ಕಾನತನಾಗಿ ಈಗಲೇ ನಿನಗೆ ಸಿಂಹಾಸನ ಏರುವ ಒಂದು ಚಟವ, ಇದನ್ನು ಏನು ಅಂತ ಕರೆಯುವುದು ನಾನು? ಅಲ್ಲ, ಸಿಂಹಾಸನ ಬೇಡ ನನಗೆ, ಆ ತೊಡೆಯನ್ನೇರುವಂತಹ ಬಯಕೆ. ತೊಡೆ ಕೂತದ್ದೇ ಸಿಂಹಾಸನದಲ್ಲಿ. ಅದಕ್ಕೆ ಏನ್ ಕಾಣ್ತದೆ? ಅದು ಸಿಂಹಾಸನ ಅಂತ ಕಾಣುವುದಿಲ್ವ? ಅದು ಎಷ್ಟೋ ಸಲ ಹೇಳಿದ್ದೇನೆ, ನಾನಿರುವಾಗ ನೀನು ಬರಬಾರದು ಅಂತ ಹೇಳಿದ್ದೇನೆ ನಾನು, ಅಲ್ವಾ? ನನ್ನ ಮಗ ಉತ್ತಮ, ಅವನ ಸ್ಪರ್ಶ ಸುಖದಲ್ಲಿ ನಾನು ನಿತ್ಯ ಅದನ್ನು ಅನುಭವಿಸ್ತಾ ಇರುವಾಗ ಮಧ್ಯದಲ್ಲಿ ಉತ್ತಮನನ್ನು ಇಳಿಸಿ ನನ್ನ ನೇರಿಸಬೇಕು ಅಂತ ಹೇಳುವುದಲ್ಲ, ಅವನಲ್ಲೇ ಇರಲಿ. ಅವನನ್ನು ಇಳಿಸಬೇಕು ಏರಿಸಬೇಕು ಹೇಳುವುದಕ್ಕೆ ನೀನ್ ಯಾರು? ಯಾಕೆ? ಅದು ನನ್ನ ಇಚ್ಛೆ, ನನ್ನ ಮತ್ತು ನನ್ನ ಯಜಮಾನರ ಇಚ್ಛೆ. ನೀನ್ ಯಾರು ಮಾತಾಡ್ಲಿಕ್ಕೆ? ಅದಕ್ಕೆ ನಾ ಮಾತಾಡುದಿಲ್ಲ, ಆದ್ರೆ ಏರಿದ್ರೆ ಸಾಕು. ನೀವೇನು ಮಧ್ಯದಲ್ಲಿ ಒಗ್ಗರಣೆ? ನಿಮ್ಮದು ಒಗ್ಗರಣೆ ಅಲ್ವೇ? ಮತ್ತೆ ಇತ್ತ ವಿಷಯ ಹೇಳುದವ ಯಾರು ಅಂತ ಕೇಳ್ತೀಯಲ್ಲ ನೀನು. ಪರಿಚಯ ಇಲ್ಲದವಳದ್ದು ಹಾಗೆ ಮಾತಾಡುವುದು. ಅವ ಯಾರು? ಅವ ನಮ್ಮ ಮಗ ಅಲ್ವೋ? ಓಹೋ, ನಮ್ಮ ಮಗ. ಇಲ್ಲಿರುವುದು ನನ್ನ ಮಗ, ನಮ್ಮ ಮಗ ಅಲ್ಲ. ಅಯ್ಯೋ ಶಿವನೇ, ಯಾಕೆ ಇಂತಹ ಕೊಂಕು ಮಾತಾಡ್ತಿ? ಅವನು ನನ್ನ ಮಗನೇ, ಇವನು ನನ್ನ ಮಗನೇ. ಈಗ ಅವನಿಗೆ ಸಿಂಹಾಸನ ಏರುವುದಕ್ಕೆ ಈಗಲೇ ಒಂದು ಅಭಿಲಾಷೆ, ಈಗಲೇ ಆಶೆ. ಎಲ್ಲರೂ ಪಡುವುದು ಸಹಜ, ಉತ್ಕರ್ಷವಾಗಬೇಕು, ಬದುಕಿನಲ್ಲಿ ಮೇಲೆ ಹೋಗಬೇಕು ಅಂತ. ಸರಿ, ಅದು ಹೋಗುವುದಕ್ಕೆ ಅರ್ಹತೆ ಬೇಕೋ ಬೇಡುವ? ನಿನಗೆ ದೃಷ್ಟಿಯಲ್ಲಿ ಹಾಗೆ ದೋಷ ಕಂಡದ್ದರಿಂದ, ನಿನ್ನ ದೃಷ್ಟಿ ಸರಿ ಇಲ್ಲದ್ರಿಂದ ಹಾಗೆ ದೋಷ ಕಾಣುವುದು. ಹೌದು, ನಿಮ್ಮಲ್ಲಿ ಮಾತಾಡುವಾಗ ಯಾವಾಗ್ಲೂ ನನ್ನಲ್ಲಿ ಕೊಂಕೇ ಮಾತಾಡುವುದು ನೀವು. ನನಗೆ ದೃಷ್ಟಿ ದೋಷ ಸರಿ ಉಂಟೇನು? ಅವನನ್ನು ಸಮರ್ಥಿಸುವುದಕ್ಕೆ ನೀವು ನನ್ನಲ್ಲಿ ದೋಷ ಹುಡುಕುವುದು ಬೇಡ. ಈಗ ಅವ ಕೂತ್ರೆ ಏನು ನಷ್ಟ ಆಗ್ತದೆ? ಅಲ್ಲ, ಇವ ಕೂತದ್ರಿಂದ ಏನು ನಿನಗೆ ಹೆಚ್ಚು ಲಾಭ ಆಗ್ತದೆ? ಅವ ಕೂತ್ಕೊಳ್ಳುವುದು ಎಲ್ಲಿ ಹೇಳಿ? ಸಿಂಹಾಸನದಲ್ಲಿ ಅಲ್ವಾ? ಸಿಂಹಾಸನದ ಮೇಲೆ ಏರುವುದಕ್ಕೆ ಅರ್ಹತೆ ಬೇಕೋ ನಿನಗೆ? ಯಾರಿಗಾದ್ರೂ ಕೂಡ ಅರ್ಹತೆ ಇಲ್ಲದೆ ಏರುವುದಕ್ಕೆ ಆಗುವುದಿಲ್ಲ ಸಿಂಹಾಸನವನ್ನು, ಅಲ್ವಾ? ನೀನೇನು ಬರೇ ನನ್ನ ಗಂಡನ ಮಗ ಅಷ್ಟೇ ಕರಿತೇನೆ ಅವನನ್ನು. ಹೇಗೆ ಗಂಡನ? ಪುನರುಕ್ತಿ ಇಲ್ಲ ನನ್ನಲ್ಲಿ ಯಾವಾಗಲೂ. ಅಲ್ಲ, ಕೇವಲ ಅಷ್ಟಕ್ಕೆ ಸೀಮಿತವಾದಂತಹ ನೀನು ಇವತ್ತು ಪ್ರಜೆಗಳು ಆರಾಧಿಸುವ, ಪ್ರಜೆಗಳು ನಂಬುವ, ಪ್ರಜೆಗಳು ನಿತ್ಯ ಏನು ಅವರ ಮನಸ್ಸಿನಲ್ಲಿ ಆರಾಧಿಸ್ತಾ ಇರುವಂತ ಈ ಸಿಂಹಾಸನ, ಈ ನಿಮ್ಮ ತಡೆಯ ಮೇಲೆ ಅವ ಕುಳಿತುಕೊಳ್ತಾನೆ ಅಂತ ಹೇಳುವುದಕ್ಕೆ. ಹೌದು, ಸತ್ಯ. ಯಾವಾಗಲೂ ಬಾಲ್ಯದಲ್ಲೇ ಸಂಸ್ಕಾರ ಕೊಡಬೇಕಂತೆ ಮಕ್ಕಳಿಗೆ, ಅಲ್ವೋ? ಅಪ್ಪ ಅಥವಾ ಅಮ್ಮ ಕೊಡಬೇಕು. ಅಮ್ಮ ಕೊಡ್ಲಿಲ್ಲ, ಅಮ್ಮ ಕೊಡುವುದಕ್ಕೆ ಅವಳಿಗೆ ಇಲ್ಲಲ್ಲ ಸಂಸ್ಕಾರ, ಅವಳೆಲ್ಲಿ ಕೊಡುವುದು? ಹೇಳ್ತಾರೆ, ಮಕ್ಕಳಾದವರು ತಂದೆ ತಾಯಿಗಳ ಮುಖ ಅಂತ ಹೇಳ್ತಾರೆ. ಇದನ್ನು ನೋಡುವಾಗ ಇದನ್ನು ಅವನು ಅಂತ ಹೇಳಬೇಕು, ಅದು ಅಂತ ಹೇಳಬೇಕು, ನನಗೊಂದು ಅರ್ಥ ಆಗುದಿಲ್ಲ. ಈಗ ಹೇಗೆ ಹೇಳಿದ್ರು ನಡೀತದೆ. ಸಣ್ಣ ಪ್ರಾಯ ಅಲ್ವೋ, ಮಕ್ಕಳನ್ನು ಹೇಳುವಾಗ ಅದು ಇದು ಅಂತ ಹೇಳಿದ್ರು. ಸಣ್ಣ ಪ್ರಾಯದ ವರ್ತನೆ ಇವನಲ್ಲಿ ಕಾಣ್ತಾ ಉಂಟ ಇವನಿಗೆ? ಮತ್ತೆ ಪ್ರೀತಿಯಿಂದ ಏರುವುದೇನನ್ನು ಸಿಂಹಾಸನವನ್ನಲ್ವಾ? ಚಾರು ಸಿಂಹಾಸನವನ್ನು ಏರುವಡೆ ಯಾರು ಬಡ ಹೂಗೆ ನೀನು ಧಾರಿಣಿಗೆ ಸಲಯೋಗ್ಯನೆ ಎನ್ನಯ ಕುಮಾರನಂತೆ ಸುಭಾಗ್ಯ. ಮನೆಯೊಳಗೆ ಕೆಲವು ಸಲ ಅನಿಷ್ಟ ಪ್ರವೇಶ ಆಗುವುದು ಅಂತ ಇರ್ತದೆ. ಹೌದು, ಅಂತ ಅನಿಷ್ಟ ಪ್ರವೇಶವಾದಾಗ ಮನೆಯೂ ಉದ್ಧಾರ ಆಗುವುದಿಲ್ಲ, ಮನೆಯೊಳಗಿರುವ ಸದಸ್ಯರು ಉದ್ಧಾರ ಆಗುವುದಿಲ್ಲ. ಇದನ್ನು ಸಮಷ್ಟಿ ಚಿಂತನೆಯಿಂದ ಮಾಡುವುದು ಒಳ್ಳೆಯದು. ಹೌದು, ಆದ್ರೆ ಮನೆಯೊಳಗೆ ಕೆಲವು ಸಲ ಅನಿಷ್ಟ ಪ್ರವೇಶವಾದಾಗ ಮನೆಯೊಳಗಿನ ಎಲ್ಲರೂ ಅನಿಷ್ಟರಂತೆ ಕಾಣುವುದು ಮನೆಯ ಒಳಗಿನವರ ಸಮಸ್ಯೆ ಅಲ್ಲ ಅದು, ಅಲ್ವಾ? ಮಗು ಹುಟ್ಟಿದಾಗ ಕೆಲವರಿಗೆ ಒಳ್ಳೇದಾಗ್ತದೆ, ಹೌದು ಅಲ್ವಾ? ಕೆಲವರಿಗೆ ಈ ಮಗು ಹುಟ್ಟಿದ್ದರಿಂದ ನನ್ನ ಜೀವನ ಸಾರ್ಥಕವಾಯಿತು ಅಂತ ಸಂತೋಷ ಪಡ್ತಾರೆ. ಇನ್ನು ಕೆಲವರು ಅಯ್ಯೋ ಈ ಮಗು ಹುಟ್ಟಿತಲ್ಲ, ನಮ್ಮ ಬದುಕು ಹೀಗೆ ಅಂತ ಆಯ್ತು, ಅಲ್ವಾ? ಮಕ್ಕಳು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹಿರಿಯರಿಗೆ ಅನಿಷ್ಟ ಬರ್ತದೆ ಅಂತ ಒಂದುಂಟು. ಹಾಗೆ ಆ ಎರಡೂ ಮಕ್ಕಳು ಹುಟ್ಟಿದ್ರಿಂದ ನಮ್ಗೆ ಯಾಕೆ ಅಮಂಗಳೇನು ಆಗ್ಲಿಲ್ಲ? ನೀನ್ ಯಾಕೆ ಇಂಥದ್ದೊಂದು ಕೊಂಕು ಮಾತಾಡುವುದು? ಕೊಂಕಲ್ಲ, ಮತ್ತೆ ಯಾವಾಗಲೂ ಅರ್ಹತೆಯಿಂದಲೇ ಮೇಲೆ ಬರಬೇಕು, ಹೌದಾ ಅಲ್ವಾ? ಹೌದು. ಕೇವಲ ರಾಜನ ಮಗನಾದ್ದರಿಂದ ಸಿಂಹಾಸನ ಏರುವುದಕ್ಕೆ ಏನು ಅರ್ಹತೆ?
ಅಲ್ವಾ ಅಂತ ವ್ಯಕ್ತಿತ್ವವನ್ನು ರೂಢಿಸಿಕೊಂಡಾಗ ಸಿಂಹಾಸನ ಏರಬಹುದು. ನಾನು ಇಲ್ಲ ಅಂತ ಹೇಳುವುದಿಲ್ಲ, ಸಿಂಹಾಸನವನ್ನು ನಿಮ್ಮ ತೊಡೆಯನ್ನು ಏರಬಹುದು. ಆದ್ರೆ ಏರುವುದಕ್ಕೆ ಅರ್ಹತೆಯಲ್ಲಿ ಇವನಿಗೆ ಎಡವಟ್ಟಾದದ್ದು ಎಲ್ಲಿ ಹೇಳಿ? ಇವ ಯಾರ ಮಗ? ನನ್ನ ಹೆಂಡತಿಯ ಮಗ, ಹಿರಿಯ ರಾಣಿಯ ಮಗ. ಹಿರಿಯ ರಾಣಿಯ ಮಗ ಇರಲಿ, ಹೌದು. ಇವನನ್ನು ಪಡೆದದ್ದಾದ್ರೂ ಹೇಗೆ ಹೇಳಿ? ಅಲ್ವಾ? ಋಷಿಗಳು ಕೊಟ್ಟಂತ ಅನುಗ್ರಹ, ಅದು ಚೂತಫಲದ ಅನುಗ್ರಹ. ಚೂತಫಲ, ಚೂತಫಲದ ಸಮಗ್ರ ರಸಸಾರವನ್ನು ಅನುಭವಿಸಿದವಳು ನಾನು ಅಲ್ವಾ? ಬರೇ ಅದು ಗೊರಟನ್ನು ಬಿಸಾಡಿದ್ದು, ಅದನ್ನು ಯಾರೋ ಸಖಿ ಹೇಳಿದ್ದಂತೆ, ಅವಳು ಹೋಗಿ ಗೊರಟನ್ನೇ ತಿಂದಳಂತೆ, ಇವನು ಹುಟ್ಟಿದಂತೆ. ಗೊರಟಿನಿಂದ ಹುಟ್ಟಿದಂತ, ಈ ಸತ್ವಹೀನವಾದ ಗೊರಟಿನಿಂದ ಹುಟ್ಟಿದಂತ ಈ ಮಗ ಎಲ್ಲಿ ಸಶಕ್ತನಾಗ್ತಾನೆ ಹೇಳಿ? ಅದನ್ನು ಯೋಚಿಸಬೇಡವಾ? ಯಾಕೆ ಹಾಗೆ ನೀನು ಯೋಚಿಸುವುದು? ಮತ್ತೆ ಹೇಗೆ ಯೋಚಿಸಬೇಕು? ಈಗ ಗೊರಟು ಅಂತ ಹೇಳಿದ್ರೆ ಏನದು? ಏನು ಅದು? ಬೀಜ. ಈಗ ಒಂದು ವೃಕ್ಷದಿಂದ ಮತ್ತೊಂದು ವೃಕ್ಷ ಹುಟ್ಟಬೇಕು ಅಂತ ಇದ್ರೆ ನೀನು ತಿಂದ ಹಾಗೆ ಅದರ ತೊಗಟೆಯ ಸಾರದಿಂದ ಆಗುವುದಿಲ್ಲ. ತೊಗಟೆಯ ಸಾರ ಹಾಕಿದ್ರೆ ಮತ್ತೊಂದು ಹುಟ್ಟುತ್ತದೋ? ಹಾಗಾದ್ರೆ ಅದೊಂದು ಗೊರಟು ಅಂತ ಹೇಳಿ ಅಷ್ಟು ಸುಲಭದಲ್ಲಿ ನೀನ್ ಯಾಕೆ ಅದನ್ನು ತಿರಸ್ಕಾರ ಮಾಡ್ತಿ? ಅದಕ್ಕೆ ಬೇಕಾದ ಹಾಗೆ ನಿಮಗೆ ಸಮರ್ಥನೆ ಕೊಡುವುದಕ್ಕೆ ಬರ್ತದೆ ಆಧ್ಯಾತ್ಮಿಕವಾಗಿ ಅಲ್ವಾ? ಅದೆಲ್ಲ ಗೊತ್ತೇ ಮಾತಾಡ್ತಾ ಇರುವುದು. ಹಾಗಿದ್ದಾಗ ಅಂತ ರಸಹೀನ ಗೊರಟಿನಿಂದ ಹುಟ್ಟಿದ ಆ ಸುನೀತಿಯ ಮಗ ಇವನಲ್ಲಿ ಎಷ್ಟು ಸಶಕ್ತತೆ ಇದ್ದಿತ್ತು ಸ್ವಾಮಿ, ಯೋಚಿಸಿ ನೀವು. ಆಮೇಲೆ ಇನ್ನೊಂದು ಕೆಟ್ಟ ಬುದ್ಧಿ ನೋಡಿದ್ರ? ಯಾವುದು? ಉತ್ತಮ ಬಳಿಯಲ್ಲಿದ್ದಾನೆ, ಹೌದು, ಸಿಂಹಾಸನ ತೊಡೆ ಏರ್ತೇನೆ ಅಂತ ಹೇಳ್ತಾನೆ. ಈಗಲೇ ರಾಜ್ಯವನ್ನು 2 ಪಾಲು ಮಾಡುವುದಕ್ಕೆ ಹೊರಟ ಇವ. ಒಂದು ತೊಡೆಯಲ್ಲಿ ಉತ್ತಮನಿದ್ದಾನೆ, ನಾನು ಇನ್ನೊಂದು ತೊಡೆ ಏರ್ತೇನೆ, ರಾಜ್ಯವನ್ನು ವಿಭಾಗಿಸಿ ಹೇಳುವ ಪರೋಕ್ಷ ಧ್ವನಿ ಅಲ್ವಾ ಅದು? ಇಷ್ಟು ಎಳೆ ಪ್ರಾಯದಲ್ಲೇ ಇಂತಹ ಕೆಟ್ಟ ಯೋಚನೆ ಬಂದವ ನಾಳೆ ಇನ್ನೇನು ಮಾಡ್ಲಿಕ್ಕೆಲ್ಲ ಹೇಳಿಲ್ಲ. ಯೋಚಿಸಿ ನೀವೊಮ್ಮೆ. ಈಗ ಅವ ಬಂದು ಕೂತಲ್ಲಿಗೆ ಪಾಲಾಗಬೇಕು ಅಂತ ಹೇಳಿ ನಿನ್ನ ದೂರದೃಷ್ಟಿಯಲ್ಲಿ ಹಾಗೆ ಬೇಡದ್ದೇ ಬರುವುದು ಯಾಕೆ? ಅಲ್ಲ, ಬೇಡದ್ದೆಲ್ಲ ಇದ್ದ ವಿಷಯವನ್ನಲ್ಲೂ ಹೇಳುದು. ಒಂದು ಕೈ ಇದ್ರೆ ಸಾಕಾಗ್ತದ ಮನುಷ್ಯನಿಗೆ? ಸಾಕಾಗುದಿಲ್ಲ. 2 ಕೈ ಬೇಕು. ಒಂದೇ ಕಣ್ಣು ಸಾಕಾಗ್ತದ? ಆಗುದಿಲ್ಲ. 2 ಕಣ್ಣು ಬೇಕು. ನನ್ನ ಬದುಕಿನ 2 ಕಣ್ಣುಗಳಿದ್ದ ಹಾಗೆ ಅಂತ ತಿಳ್ಕೊಳ್ಬಹುದಲ್ಲ? ನನ್ನ ಬದುಕಿಗೆ 2 ಕೈ ಇದ್ದ ಹಾಗೆ ಅಂತ ತಿಳ್ಕೊಳ್ಬಹುದಲ್ಲ? ಸ್ವಾಮಿ, ವಾಸ್ತವ ಬೇರೆ, ಕಲ್ಪನೆ ಬೇರೆ. ಕಲ್ಪನೆಯೇ ಬದುಕಲ್ಲ. ಕಲ್ಪನೆಯಿಂದ ಏನನ್ನೂ ಸಾಧಿಸಬಹುದು. ಇವ ಕಲ್ಪನೆಯೂ ಅಲ್ಲ, ವಾಸ್ತವವೂ ಅಲ್ಲ. ಆ ಸ್ವಭಾವದಲ್ಲಿ ಇರುವವನು. ಅವ ಹಾಗೆ ತಿಳ್ಕೊಳ್ಬೇಡ. ಕಲ್ಪನೆಯನ್ನು ಮೀರಿದ ಮೂರ್ತ ಸ್ವರೂಪ ಅಂತ ತಿಳ್ಕೊಳ್ಳುವ. ನಮ್ಮ ಮಗ ಉತ್ತಮನ ಕೊರಳಿಗೆ ಕಟ್ಟಿದಂತ ಗೆಜ್ಜೆಯ ನಾದದ ಧ್ವನಿ ಕೇಳಿದಾಗ ಇನ್ನೊಮ್ಮೆ ಕೇಳಬೇಕು ಅಂತ ಅನ್ನಿಸ್ತದೆ. ಇವ ಪ್ರವೇಶವಾದಾಗ ಇವನ ಕಾಲಿಗೆ ಕಟ್ಟಿದ ಗೆಜ್ಜೆ ನನಗೆ ಕರ್ಕಶವಾಗಿ ಕೇಳುವುದು ಸ್ವಾಮಿ. ಎಂತದ್ದು ಅಂತ ಅರ್ಥ ಆಗುದಿಲ್ಲ ನನಗೆ. ಅದು ನಿನ್ನ ರೋಗ, ಅದಕ್ಕೆ ನೀನೇ. ಅಯ್ಯೋ, ನನ್ನ ರೋಗ ಹಾಗಿದ್ದ ಅದು ರೋಗ ಅಂತ ಆಗ್ತಿದ್ರೆ ಉತ್ತಮನ ಕೊರಳಲ್ಲಿ ಕಟ್ಟಿದಂತ ಆ ಧ್ವನಿ ನನಗೆ ಅದು ಯಾಕೆ ರೋಗವಾಗಿ ಕಾಡುವುದಿಲ್ಲ? ಅದೇ. ಹಾಗಾದ್ರೆ ಇದು ಏನಿಲ್ಲ, ಇದು ಕ್ಷೇತ್ರ ದೋಷ. ಇದು ಅಲ್ಲದಿದ್ರೆ ಇಂತಹ ಪ್ರಾಯದಲ್ಲೇ ಇಲ್ಲಿ ಬಂದು ಇಷ್ಟು ಸಭೆಯ ಮಧ್ಯದಲ್ಲಿ ನಾನು ಹೇಳ್ತೇನೆ ಅಂತ ಹೇಳುವಂತ ಧ್ವನಿ ಇದೆಯಲ್ಲ ಇವನದ್ದು, ಧ್ವನಿ. ಯಾಕೆ ಹೀಗೆ ಅವನನ್ನು ನೋವು ಕೊಡ್ತಾ? ಅವನಿಗೆ ನೋವು ಯಾವುದು, ಸುಖ ಯಾವುದು, ದುಃಖ ಯಾವುದು ಅಂತ ಇನ್ನೂ ಗೊತ್ತಿಲ್ಲ. ಈ ಒಗ್ಗದಿರುವಿಕೆಯ ಸಮಸ್ಯೆ ಅಂತ ಒಂದುಂಟು. ಕೆಲವು ವಸ್ತುಗಳು ಕೆಲವರಿಗೆ ಒಗ್ಗುವುದಿಲ್ಲ, ಅದರ ಹತ್ರ ಹೋದ್ರೆ ಸಾಕು ಮತ್ತೆ ಅವರಿಗೆ ಸೀನುವುದು, ಹೀಗೆಲ್ಲ ಆಗುವುದು ಅಲ್ವಾ? ನಿನಗೆ ಈ ಸಮಸ್ಯೆ ಉಂಟು, ಅವನನ್ನು ನೋಡಿದ್ರೆ ಆಗುವುದಿಲ್ಲ. ಅಲ್ಲ, ಈಗ ಒಗ್ಗಿಸಬೇಕಲ್ಲ, ಹೇಗೆ ಒಗ್ಗಿಸಬೇಕು ಅಂತ ನಾನು ಹೇಳ್ತೇನೆ. ಒಗ್ಗಿಸಿಕೊಳ್ಳುವ ಅಂತ ಆಗುದಿಲ್ಲ. ಈಗ ನಿನಗೆ ಸಿಂಹಾಸನ ಏರ್ಬೇಕು, ತಾಯಿ ಅಂತ ಕರಿತಾ ಇದ್ದೀನಿ ನೀನು. ನನ್ನನ್ನು ತಾಯಿ ಅಂತ ಕರಿಬೇಕಿದ್ರೆ ಅದಕ್ಕೂ ಯೋಗ್ಯತೆ ಬೇಕೇನೋ? ಸಿಕ್ಕವರನ್ನು ತಾಯಿ ಅಂತ ಕರೆದ್ರೆ ತಾಯಿ ಆಗುದಿಲ್ಲ, ತಾಯಿತನ ಬರುವುದಿಲ್ಲ, ಮಗುತನ ನಿನಗೂ ಬರುವುದಕ್ಕೆ ಸಾಧ್ಯ ಇಲ್ಲ. ಅದು ಏನು, ನಾನು ತಾಯಿ ಆಗ್ಬೇಕಲ್ಲ? ಹೌದು, ತಾಯಿ ಆಗ್ಬೇಕಲ್ಲ. ಅದಕ್ಕೊಂದು ದಾರಿ ಹೇಳ್ತೇನೆ, ನಾನೇ ಹೇಳ್ತೇನೆ. ಏನು? ಸಾಮಾನ್ಯರಾಡ್ಬೋದು ಸಣ್ಣ ಮಗು ಅಂತ. ಅಲ್ಲ, ಕಾಣುವುದಕ್ಕೆ ಸಣ್ಣದಿದ್ದಾನೆ, ಯೋಚನೆಯಲ್ಲಿ ಸಣ್ಣತನಲ್ಲ, ಯೋಚನೆಯಲ್ಲಿ ಪ್ರೌಢತನ ಉಂಟವನಲ್ಲಿ. ಇರ್ಲಿ, ಒಳ್ಳೇದಲ್ವ ಅದು? ಒಳ್ಳೇದು, ಹೌದು. ಹೇಗೆ, ಯಾರಿಗೆ ಅಂತ ಬೇಕಲ್ಲ. ನನ್ನ ಬದುಕಿಗೆ ಮಾರಕವಾದಂತ ಈ ಪ್ರೌಢತನ ಇದೆಯಲ್ಲ, ಕಣ್ಣಿಗೆ ಕಾಣದ ಪ್ರೌಢತನ, ಅದು ಹೌದು ಅಂತ ಆದ್ರೆ ಅದನ್ನು ನಾವು ಸ್ಥಾಪಿಸಬೇಕವ. ಅಂದ್ರೆ ಪ್ರೌಢತನ ಉಂಟು ಅಂತ ತೋರಿಸ್ತಾ ಇದ್ದಾನೆ, ಹೌದಲ್ಲ? ಅದು ಸ್ಥಾಪಿಸಬೇಕಾದ್ರೆ ಏನೋ, ನನ್ನನ್ನು ತಾಯಿ ಅಂತ ಕರಿತಾ ಇದ್ದಾನೆ.
ಈ ಸಿಂಹಾಸನವನ್ನು ಏರಬೇಕಿದ್ರೆ, ಅಪ್ಪನ ತೊಡೆ ಸೋಂಕಿನಲ್ಲಿ ನೀನು ಕುಳಿತುಕೊಳ್ಳಬೇಕಿದ್ರೆ ಉತ್ತಮನಷ್ಟೇ ಅರ್ಹತೆಯನ್ನು ನೀನು ಪಡಿಬೇಕು. ಅಯ್ಯೋ, ಅವರ ಮಗನೇ ಅಲ್ವೇ? ಉತ್ತಮ ನನ್ನ ಮಗ, ನಾನೇ ಅವನನ್ನು ಹೆತ್ತವಳು ಅಲ್ವೋ? ಹೌದಮ್ಮ. ಹಾಗಿದ್ದಾಗ ಅವನಷ್ಟೇ ಅರ್ಹತೆಯನ್ನು ನೀನು ಪಡೆದಿ ಅಂತ ಆದ್ರೆ ಉತ್ತಮನ ಜೊತೆಯಲ್ಲೇ ಕುಳ್ಳಿರಿಸುವ ನಮಗೇನು? ಹೇಗಮ್ಮ ಅದನ್ನು ಪಡ್ಕೊಳ್ಳುವುದು? ಆದ್ರೆ ನಾನು ಹೆತ್ತವನು ಉತ್ತಮ ಅಲ್ವಾ? ಹೌದು. ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇದು ಯೋಗ್ಯತೆಯ ಪ್ರಶ್ನೆ. ಇದು ಮಹಾರಾಜರ ಪತ್ನಿಯಾಗಿ ಆಡುತ್ತಾ ಇರುವಂತ ಪ್ರಶ್ನೆ. ಇದು ನೀನು ನನ್ನ ಮಗನಾಗಬೇಕಾ? ನೀನು ಬರೇ ತಾಯಿ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ತಾಯಿ ಒಪ್ಪಬೇಕೋ ಬೇಡುವ? ಏನಮ್ಮ, ಹುಟ್ಟುವ ಮಕ್ಕಳೆಲ್ಲ ಇಂಥವರು ತಾಯಿ ಆಗ್ಬೇಕು ಅಂತ ಬಯಸಿ ಹುಟ್ಟುವುದೇ ಅಮ್ಮ. ನೋಡಿ, ಇದು ಪ್ರೌಢ ಮಾತು. ಇದು ಪ್ರೌಢ ಮಾತು. ಎಷ್ಟು ಒಳ್ಳೆ ಮಾತಾಡಿದವ. ಅವನನ್ನು ಹೇಳುದು ಎಷ್ಟು ವರ್ಷ ಅದು? 5 ವರ್ಷ. ಇನ್ನು ಹಸುಳೆ 5 ವರ್ಷ. ಇನ್ನು ಹಸುಳೆ ಆಡುದು ಮಾತ್ರ. ಹಸುಳೆತನಕ್ಕಿಂತ ಮೀರಿ ಆಡುತ್ತಾ ಇದ್ದಾನೆ. ನಮ್ಮ ಮಗ ಹೀಗೊಂದು ವಯಸ್ಸಿಗೆ ಮೀರಿದ ಪ್ರೌಢತೆಯನ್ನು ಹೊಂದಿದ್ದಾನೆ ಅಂತ ಹೇಳುವಾಗ ನಾವು ಸಂತೋಷ ಸಂತೋಷ. ಹೆತ್ತ ಸುಖಕ್ಕಿಂತ ನಾವು ಸಾಕಿದ ಪ್ರೀತಿ ಎನ್ನುವುದು ದೊಡ್ಡದು ಅಂತ ಒಂದು ಮಾತುಂಟು ಅಲ್ಲ. ಹಾಗಿರುವಾಗ ಆ ನೆಲೆಯಿಂದ ಇವನನ್ನು ಸ್ವೀಕರಿಸಲಿಕ್ಕೆ ಅಲ್ಲ, ಇದು ನಾಳೆ ನಮಗೆ ಮಾರಕ. ಇದು ಮಾರಕ, ನಮ್ಮ ಬದುಕಿಗೂ ಮಾರಕ, ರಾಜ್ಯಕ್ಕೂ ಮಾರಕ. ಹೌದು. ಈಗ ನೀನು ತಾಯಿ ಅಂತ ಕರೆದಲ್ಲ? ಹೌದು. ನಾನು ತಾಯಿ ಆಗಬೇಕಿದ್ರೆ ನೀನು ನನ್ನ ಉದರದಲ್ಲಿ ಜನಿಸಬೇಕಿತ್ತು. ಆಗಲಿಲ್ಲ. ಇಲ್ಲ, ದೈವೇಚ್ಛೆ ಅದು. ನೀನು ನನ್ನ ಉದರದಲ್ಲಿ ಹುಟ್ಟಿ ಬಂದಾಗ ನಿನ್ನನ್ನು ಮಗ ಅಂತ ನಾನು ಸ್ವೀಕರಿಸ್ತೇನೆ. ಇದು ನಿನಗೊಂದು ಪಂಥಾಹ್ವಾನ. ಹೌದು, ನಿನಗೆ ಹಾಗೆ ಅಂತಾದ್ರೆ ನಾನೇ ಒಂದು ದಾರಿ ತೋರಿಸ್ತೇನೆ. ನಿನ್ನಲ್ಲಿ ಇಷ್ಟು ಪ್ರೌಢತೆ ಉಂಟಲ್ಲ, ವಯಸ್ಸಿಗೆ ಮೀರಿದ ಪ್ರೌಢತೆ ನಿನ್ನಲ್ಲಿ ಉಂಟು ಅಂತ ಆದ್ರೆ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನನ್ನು ಯೋಗದ ಮೂಲಕವಾಗಿ ಅಥವಾ ತಪಸ್ಸಿನ ಮೂಲಕವಾಗಿ ಒಲಿಸು. ಪ್ರತ್ಯಕ್ಷನಾಗ್ತಾನೆ, ಗೊತ್ತಿಲ್ಲ, ಆಗಬಹುದು. ಅವನಲ್ಲೇ ವರ ಕೇಳು, ನನ್ನ ಉದರದಲ್ಲಿ ಜನಿಸುವಂತೆ ವರ ಕೇಳು. ಪುನಃ ನನ್ನೊಳಗೆ ಉದಿಸಿ ಪುನಃ ನೀನು ಹುಟ್ಟಿ ಬಂದಾಗ ಆಗ ಮಾತ್ರ ನಿನ್ನನ್ನು ಮಗ ಅಂತ ನಾನು ಸ್ವೀಕರಿಸಿಯೇನು. ಅಲ್ಲದೆ ಇದ್ರೆ ಮಗ ಬಿಡು, ಇವರ ತೊಡೆ ಸೋಂಕಿನಲ್ಲಿ ಕುಳ್ಳಿರಿಸುವಂತ ಅರ್ಹತೆಯೂ ನಿನಗಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿಂದಲೇ ನಡೆ, ನೀನು ಕಾಡನ್ನು ಸೇರು, ತಪಸ್ಸನ್ನು ಮಾಡು, ನಾರಾಯಣನನ್ನು ಒಲಿಸಿಕೊ. ಒಂದು ಸಲ ಏರಿಕೊಳ್ತೇನೆ. ಒಂದು ಸಲ ಹೋಗ್ಯಾ ಇಲ್ವಾ ಇಲ್ಲಿಂದ? ಹೋಗಿಲ್ಲಿಂದ. ಅಯ್ಯೋ ದೇವರೇ, ಇಷ್ಟು ಸಣ್ಣ ಪ್ರಾಯದ ಮಗು ನನ್ನನ್ನು ಬಿಟ್ಟು ಹೋಗುವಂತಹ ಸ್ಥಿತಿ, ಮೂಕವಾಗಿ ಇದನ್ನು ಕಂಡು ಸುಮ್ಮನೆ ಇರುವಂತಹ ಸ್ಥಿತಿ ನನಗೆ ಬಂತು. ಆ ನಾರಾಯಣನ ಮೇಲೆ ಭಾರ ಹಾಕಿ ಮೌನವಾಗಿರುವುದಲ್ಲದೆ ನನಗೆ ಬೇರೇನೋ ಮಾಡುವುದಕ್ಕೆ ಸಾಧ್ಯವಾಗದೇ ಹೋಯಿತು. ಶ್ರೀಹರಿ, ನೀನೇ ಕಾಯಬೇಕು ನನ್ನ ಮಗನನ್ನು. ಅಕಟಕಟ ಅಕಟಕಟ ಅಕಟಕಟಿನಂತೂ ಬಾಳಲಿ ಅಕಟಕಟಿನಂತೂ ಬಾಳಲಿ ವಿಶ್ವನಾಯಕ ಸೂತ್ರಧಾರಿ ವಿಶ್ವನಾಟಕ ಸೂತ್ರಧಾರಿ ಮಾಧವನೇ ಕೇಶವನೇ ಮಾಧವನೇ ಸಕಲರು ನೋಡುವಂತೆನ್ನಲಿ ತಾಯಿಯೇ, ಸಕಲರು ನೋಡುವಂತೆನ್ನಲಿ ತಾಯಿ ದುರ್ಮುಖಿಯಾಗಿ ಬೈದು ನೂಕಿದಳು, ದುರ್ಮುಖಿಯಾಗಿ ಬೈದು ನೂಕಿದಳು. ಮಾಧವನೇ ವಿಶ್ವನಾಟಕ ಸೂತ್ರಧಾರಿಯೇ ಅಕಟ 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 ಎಂತಹ ಪರಿಸ್ಥಿತಿ ನನ್ನದಾಗಿ ಹೋಯಿತು. ನನ್ನ ಮನಸ್ಸಿನಲ್ಲಿ ಬಹಳಷ್ಟು ದಿವಸಗಳಿಂದ ಚಿಗುರೊಡೆದಿದ್ದಂತಹ ಒಂದೇ ಒಂದು ಸಣ್ಣ ಆಸೆ. ನಾನೇನು ಬಯಸಬಾರದದ್ದನ್ನು ಬಯಸಿದ್ದೇನೆ ಇಲ್ಲವಲ್ಲ?
ನನ್ನಪ್ಪಯ್ಯನ ತೊಡೆ ಏರಬೇಕು ಎನ್ನುವಂತಹ ಒಂದೇ ಒಂದು ಹವಣಿಕೆ. ಅವನ ಆ ಬಿಸಿಯುಸಿರಿನಲ್ಲಿ ಪಿತೃವಾತ್ಸಲ್ಯವನ್ನು ಕಾಣಬೇಕು ಎನ್ನುವಂತಹ ನನ್ನ ಅಂತರಂಗದ ತುಡಿತ ಅದೆಷ್ಟೋ ದಿವಸಗಳಿಂದ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಆಸೆಯನ್ನು ನುಚ್ಚು ನೂರು ಮಾಡಿದಳಲ್ಲ ನನ್ನ ಚಿಕ್ಕಮ್ಮ ಇಂದಿನ ದಿನ. ಅಬ್ಬ, ಕಡೆಗಣ್ಣಿನಿಂದ ಕ್ರೂರ ದೃಷ್ಟಿಯನ್ನೇ ಬೀರುತ್ತಾ ತನ್ನ ಕೈಗಳಿಂದ ನನ್ನ ಕೊರಳಿಗೆ ಕೈ ಇಕ್ಕಿ ದೂಕಿದಳಲ್ಲ ನನ್ನ ಚಿಕ್ಕಮ್ಮ. ಅರಮನೆಯಲ್ಲಿ ಅರೆಕ್ಷಣ ಬಿದ್ದಿದ್ದೆ, ಮೂರ್ಛಿತನಾಗಿ ಹೋಗಿದ್ದೆ. ಎದ್ದು ನೋಡಿದರೆ ಅರಮನೆ ಎಲ್ಲವೂ ಬರಿದಾಗಿದೆ. ಸಿಂಹಾಸನವನ್ನೊಮ್ಮೆ ದೃಷ್ಟಿಸಿ ನೋಡ್ತೇನೆ, ಅಪ್ಪನೂ ಇಲ್ಲ, ಚಿಕ್ಕಮ್ಮನೂ ಇಲ್ಲ. ಇಂತಹ ನಿಷ್ಠೂರ ವರ್ತನೆಯನ್ನು ಯಾಕಾದರೂ ನನ್ನ ತಂದೆ ತಾಯಂದಿರು ನನ್ನ ಜೊತೆಗೆ ತೋರಿಸಿದರೋ ನಾನರಿಯೇ. ಬಹುಶಃ ವಿಶ್ವನಾಟಕ ಸೂತ್ರಧಾರಿಯಾದಂತಹ ಮಾಧವನಿಗೆ ನನ್ನ ಜೀವನದಲ್ಲಿ ಇಂತಹ ಒಂದು ಸ್ಥಿತಿ ಒದಗಬೇಕು ಎನ್ನುವುದಿತ್ತೋ ಏನೋ ಗೊತ್ತಿಲ್ಲ ನನಗೆ. ಏನು ಮಾಡೋಣ? ನನ್ನ ಬಯಕೆಗಳೆಲ್ಲವೂ ನಾಶವಾದ ಬಳಿಕ ಇನ್ನೇನು ಮಾಡೋಣ ಅಂತ ಆಲೋಚಿಸಿದ್ರೆ, ಅಪ್ಪಯ್ಯನ ವರ್ತನೆಯನ್ನಾದರೂ ನಾನು ನೋಡಿದ್ರೆ ಅವರೂ ಅದೇ ರೀತಿಯಾಗಿ ಹೋದರಲ್ಲ. ತಂದೆ ರಾಕ್ಷಸನಾದ, ತಾಯಿ ಹೆಬ್ಬುಲಿಯಾದಳಿಂದೋ, ತಂದೆ ರಾಕ್ಷಸನಾದ, ತಾಯಿ ಹೆಬ್ಬುಲಿಯಾದಳಿಂದೋ, ಕೂಡಿದ ಸಭೆಯಲ್ಲ ತಂದೆ ರಾಕ್ಷಸನಾದ, ತಾಯಿ ಹೆಬ್ಬುಲಿಯಾದಳಿಂದೋ, ಹೊಂದಲ ಶಕ್ಯವಾಗಿ ಘೋರ ಅರಣ್ಯವ, ಹೊಂದಲ ಶಕ್ಯವಾಗಿ ಘೋರ ಅರಣ್ಯವಾಗೆಂದುರುಳಿದನು ಭೂಮಿಯಲಿ. ಅಗಟ ವಿಧಿಯೇ ಅಕಟ. ಆಗಿಂದಾಗೆ ನಾನು ಒಂದೊಂದು ದೃಶ್ಯವನ್ನು ನೋಡುತ್ತಾ ಇದ್ದೆ. ಓರಗೆಯರ ಗೆಳೆಯರೊಂದಿಗೆ ನಾ ಆಟವಾಡುತ್ತಿದ್ದಂತಹ ಸಂದರ್ಭದಲ್ಲಿ ಅವರ ತಂದೆಯಂದಿರು ಬಂದು ಅವರನ್ನು ಎತ್ತಿ ಆಡಿಸುತ್ತಿರುವಂತಹ ದೃಶ್ಯವನ್ನು ನಾ ಕಾಣುತ್ತಾ ಇದ್ದೆ. ಅವರ ತಲೆಯನ್ನು ನೇವರಿಸಿ ಅವರಲ್ಲಿ ಸಾಂತ್ವನದ ಸೊಲ್ಲುಗಳನ್ನು ಆಡುತ್ತಾ ಇದ್ದಂತಹ ದೃಶ್ಯ ನನ್ನ ಮನಸ್ಸಿನಲ್ಲಿ ಇನ್ನೂ ಸ್ಫುಟವಾಗಿ ಇದೆ. ಅವೆಲ್ಲವನ್ನು ಕಂಡು ಅಂತಃಪುರಕ್ಕೆ ತೆರಳಿ ನನ್ನ ಅಮ್ಮನಲ್ಲಿ ನಾ ವಿಚಾರಿಸಿದೆ ಎಂದಾದರೆ, ಯಾಕಮ್ಮ ನನ್ನಪ್ಪ ನನ್ನನ್ನು ಈ ರೀತಿ ಪ್ರೀತಿಸ್ತಾ ಇಲ್ಲ ಅಂತ ಕೇಳಿದರೆ, ಅವರು ಅರಸ ಮಗು, ನಾಡಿನ ಅರಸ, ಅವರಿಗೆ ಸಮಯ ಎನ್ನುವುದಿಲ್ಲ. ಆ ಕಾರಣದಿಂದ ನಿನ್ನನ್ನು ಮುದ್ದಿಸುವುದಕ್ಕೆ ಅವರಿಗೆ ಸಮಯ ಸಿಗ್ತಾ ಇಲ್ಲ, ಕಾಲ ಸಿಗ್ತಾ ಇಲ್ಲ ಅಂತ ಹೇಳುತ್ತಾ ಇದ್ರು. ಅಮ್ಮನ ಸಾಂತ್ವನದ ಮಾತುಗಳನ್ನು ಹೌದೆಂದೇ ನಾ ತಿಳ್ಕೊಂಡಿದ್ದೆ. ಆದರೆ ಇಂದಿನ ದಿನ ಸ್ಪಷ್ಟವಾಯಿತಲ್ಲ ನನಗೆ. ಉತ್ತಮನಿಗೆ ಸಿಕ್ಕಿದಂತಹ ಸ್ಥಾನ ನನಗಿಲ್ಲ. ಉತ್ತಮ ನನ್ನ ತಮ್ಮ, ಅವನಿಗೆ ಸಿಗಲಿ. ಆದರೆ ನನ್ನನ್ನು ಮಗ ಅಂತ ಒಪ್ಪಿಕೊಳ್ಳಬಹುದಲ್ಲ ನನ್ನ ತಂದೆಗೆ. ಆ ಸ್ಥಿತಿಯಲ್ಲಿ ನನ್ನ ತಂದೆ ಇಲ್ಲ. ಕಾರಣ ಏನು ಅಂತ ಕೇಳಿದರೆ ಏನೂ ಇಲ್ಲ. ನಾ ಮಾಡಿದಂತಹ ತಪ್ಪೇನು ಅಂತ ಕೇಳಿದರೆ ನನಗೆ ಒಂದೂ ಯೋಚನೆಗೆ ಬರ್ತಾ ಇಲ್ಲ. ಆದರೂ ನಾ ತಿರಸ್ಕೃತನಾಗಿದ್ದೇನೆ. ಹಬ್ಬಾ, ನನ್ನ ತಂದೆಯೇ ನನ್ನ ಪಾಲಿಗೆ ರಾಕ್ಷಸನಾಗಿ ಹೋದನೆ. ನಾ ಹೇಳಬಾರದು ನನ್ನ ಮಾತುಗಳಲ್ಲಿ. ನನ್ನ ಹುಟ್ಟಿಗೆ ಕಾರಣನಾದಂತಹ ತಂದೆಯವರು ಆದರೂ ಕೂಡ ನನ್ನ ಪಾಲಿಗೆ ರಾಕ್ಷಸನಾಗಿ ಹೋದ್ರಲ್ಲ. ಅದಲ್ಲದೆ ಹೋದರೆ ಈ ರಾಜ್ಯವನ್ನೇ ನಿಯಂತ್ರಿಸುವಂತಹ ಪ್ರಭುತ್ವ ನನ್ನ ತಂದೆಯವರಿಗಿದೆ.
ಕೇವಲ ತನ್ನ ಕಡೆಯ ಸೂಚನೆಯಿಂದ ಎಲ್ಲರನ್ನೂ ಕೂಡ ನಿಯಂತ್ರಿಸಬಲ್ಲಂತಹ ಸಾಮರ್ಥ್ಯ ಉಂಟು. ಆದರೂ ನನ್ನ ಚಿಕ್ಕಮ್ಮನನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗದೇ ಹೋಯಿತೆ ನನ್ನ ತಂದೆಯವರಿಗೆ. ಅಲ್ಲ, ತಂದೆಯವರಿಗೆ ನನ್ನ ಚಿಕ್ಕಮ್ಮ ಆಡುವಂತಹ ಕಡು ನುಡಿಗಳೆಲ್ಲವೂ ಕೂಡ ಆಹ್ಲಾದಕಾರ ಎನಿಸಿತೆ. ನನ್ನ ಪಾಲಿಗೆ ರಾಕ್ಷಸನೇ ಆಗಿ ಹೋದರು. ನನ್ನ ಅಮ್ಮನಾದರೂ ಘೋರಾರಣ್ಯದಲ್ಲಿರುವಂತಹ ಘೋರ ವ್ಯಾಘ್ರದಂತೆ ವರ್ತಿಸಲಿಕ್ಕೆ ಪ್ರಾರಂಭಿಸಿದರು. ಅವರನ್ನು ಬಿಡೋಣ. ಇತ್ತಲ್ಲ ತುಂಬಿದ ಸಭೆ. ಅವರಿಗೂ ಅವರ ಮನೆಯಲ್ಲಿ ಮಕ್ಕಳು ಅಂತ ಇದ್ದಿರಲೇಬೇಕಲ್ಲ. ಅವರ ಮಕ್ಕಳಿಗೆ ಇಂತಹದ್ದೊಂದು ಸ್ಥಿತಿ ಬಂದ್ರೆ ಹೇಗೆ ಅವರು ವರ್ತಿಸ್ತಾ ಇದ್ರು, ಅದನ್ನಾದರೂ ಅವರು ಜ್ಞಾಪಕಕ್ಕೆ ತಂದುಕೊಳ್ಳಬೇಕಲ್ಲ. ಅದೂ ಇಲ್ಲದೆ ತಬ್ಬಲಿಯಾಗಿ ವರ್ತಿಸ್ತಾ ಇರುವಂತಹ ಅಥವಾ ಎಲ್ಲರಿಂದಲೂ ಕೂಡ ತಿರಸ್ಕೃತನಾದಂತಹ ಈ ಬಾಲಕನನ್ನು ಕಂಡು ಮಮ್ಮಲ ಮರಗುವಂತಹ ಹೃದಯವೂ ಅವರಿಗೆ ಇಲ್ಲದೆ ಆಗಿ ಹೋಯಿತೆ. ಹಲವು ಪ್ರಾಜ್ಞರಿದ್ದರೂ ಕೂಡ ಅವರು ಯಾರೂ ಕೂಡ ಒಂದು ಮಾತನ್ನು ಆಡದೆ ಸುಮ್ಮನಿದ್ರು ಅಂತ ಹೇಳಿದ್ರೆ ಅರ್ಥ ಏನು? ನನ್ನ ಪಾಲಿಗೆ ಅವರೆಲ್ಲರೂ ಘೋರಾರಣ್ಯವೇ ಆಗಿ ಹೋಯಿತು ಅಂತ ಅರ್ಥ. ಹಾಗಿದ್ರೆ ಯಾರನ್ನು ಬೈದು ಏನು ಪ್ರಯೋಜನ? ಇದೆಲ್ಲ ನಮ್ಮ ಪರಿಸ್ಥಿತಿ, ನಾವೇ ಉಣ್ಣಬೇಕು ಅಂತ ನಾನಷ್ಟೇ ಯೋಚಿಸಬಲ್ಲೆ. ಆದರೆ ಅಮ್ಮ ಒಂದು ಮಾತು ಹೇಳಿದಳಲ್ಲ ಚಿಕ್ಕಮ್ಮ ಕೊನೆಯದಾಗಿ, ನೀ ಮತ್ತೊಮ್ಮೆ ನನ್ನ ಬಸಿರಿನಲ್ಲಿ ಬಾ ಮಗನೇ, ಆ ನಂತರ ನಿನ್ನನ್ನು ಮಗ ಅಂತ ನಾವು ಒಪ್ಪಿಕೊಳ್ಳುತ್ತೇನೆ, ಅಲ್ಲಿಯವರೆಗೆ ನಾವು ಒಪ್ಪಿಕೊಳ್ಳಲಾರೆ. ಅದಕ್ಕೆ ನೀ ಮಾಡಬೇಕಾದದ್ದು ಶ್ರೀಹರಿಯನ್ನು ಒಲಿಸಿಕೊಳ್ಳಬೇಕಾದದ್ದು. ಹರಿಯ ಒಲುಮೆ ನನಗೆ ಎಂತೂ ಸಾಧ್ಯವಾದೀತು ಪ್ರಯತ್ನ ಪಟ್ಟರೆ. ದೃಢವಾಗಿ ನಾನು ನಂಬಿದ್ದೇನೆ, ನನಗಿರುವಂತಹ ದಾರಿಯೊಂದೇ, ಕಾನನಕ್ಕೆ ತೆರಳುವುದು. ನನ್ನ ಪಾಲಿಗೆ ಭಗವಂತನಾಗಿ ಒದಗಬಹುದಾದಂತಹ ಶ್ರೀಹರಿಯನ್ನು ನಾ ಆರಾಧಿಸಬೇಕು. ಇಷ್ಟೆಲ್ಲ ಜನ ನನ್ನನ್ನು ತಿರಸ್ಕರಿಸಿದರೆ ಏನಂತೆ? ನನ್ನನ್ನು ಹಡೆದಂತಹ ಆ ತಂದೆಯೇ ನನ್ನನ್ನು ಬಿಟ್ಟರೆ ಏನಂತೆ? ಜಗತ್ತಿಗೆ ತಂದೆಯಾಗಿರುವಂತಹ ಶ್ರೀಹರಿಯನ್ನು ನಾವು ಒಲಿಸಿಕೊಳ್ಳುತ್ತೇನೆ. ಆದರೆ ಹೇಗೆ ಹೋಗುವುದು? ಎಲ್ಲರೂ ನನ್ನನ್ನು ಬೈದು ಭಂಗಿಸಿದ್ರು ಅಂತಾದರೆ ನನ್ನನ್ನು ಪ್ರೀತಿಸುವಂತಹ ಜೀವ ಒಂದುಂಟಲ್ಲ, ನನ್ನಮ್ಮ, ನನ್ನ ತಾಯಿ, ನನ್ನ ಜನನಿ. ಹೆತ್ತ ತಾಯಿಗೆ ಬೇಳದೀತಲೇ ನಾ ಹೋದರೆ ಹತ್ತಿರಗೆ ಹೋಗಿ ಕಂಡತ್ತಲೈದುವೆನೆನುದ ಚಿತ್ತದೊಳಗೆಣಿಸಿ ಬಾಲಕನು ಹೆತ್ತ ತಾಯಿಗೆ ಬೇಳದಿತ್ತಲೇ ನಾ ಪೋದರತ್ತು ಸಾಯ್ವಳು ಬೇಗನವಳ ಹೌದಲ್ಲ, ನನಗೆ ಹೊತ್ತಿಗೆ ಏನು ಬೇಕು ಎನ್ನುವುದನ್ನು ತಾನೇ ಅರಿತು ನನ್ನನ್ನು ಅನುದಿನವೂ ಶುಶ್ರೂಷೆ ಮಾಡುತ್ತಾ ನನ್ನನ್ನು ಇದುವರೆಗೆ ಬೆಳೆಸಿದಂತಹ ನನ್ನಮ್ಮ, ಅವಳಿಗೆ ತಿಳಿಸದೆ ನಾ ಹೇಗೆ ಹೋಗಲಿ?
ತಿಳಿಸದೆ ಹೋದೆ ಅಂತ ಆದ್ರೆ ಅವಳು ಬದುಕಿ ಉಳಿಯುವುದಕ್ಕಾದರೂ ಸಾಧ್ಯ ಉಂಟೆ? ಇಲ್ಲ, ನನ್ನ ಅಮ್ಮನ ಬಳಿಗಾಗಿ ನಾ ಹೋಗಲೇಬೇಕು. ಅವಳಲ್ಲಿ ವಿಷಯವನ್ನು ವಿಶದೀಕರಿಸಲೇಬೇಕು. ಇತ್ತೀಚೆಗೆ ನಾ ಕಂಡುಕೊಂಡ ಹಾಗೆ ನನ್ನ ಅಪ್ಪನ ಬರೋಣವು ಕಡಿಮೆಯಾಗಿದೆ ನನ್ನ ಅಮ್ಮನ ಅಂತಃಪುರಕ್ಕೆ. ನಾ ತಿಳ್ಕೊಂಡಿದ್ದೇನೆ ಅದನ್ನು. ಅವಳಿಗೆ ಈ ಅರಮನೆಯಲ್ಲಿ ಯಾರೂ ಇಲ್ಲ. ಅವಳಿಗೆ ಆತ್ಮೀಯರು ಅವಳ ದುಃಖ ಸುಖಗಳನ್ನು ಹಂಚಿಕೊಳ್ಳುವುದಕ್ಕಿರುವಂತಹ ಒಂದೇ ಒಂದು ಆಶಾ ಕಿರಣ ಅಂತ ಹೇಳಿದರೆ ಅದು ನಾ ಅದನ್ನು ಬಲ್ಲೆ. ಹೌದು, ನನ್ನ ದೃಢವಾದಂತಹ ಮನಸ್ಸಿನಲ್ಲಿರುವಂತಹ ನಿರ್ಣಯ ಏನು ಎನ್ನುವುದನ್ನು ನನ್ನ ಅಮ್ಮನಲ್ಲಿ ಹೇಳಿ ಆ ಮೂಲಕವಾಗಿ ನಾ ಕಾರ್ಯಪ್ರವೃತ್ತನಾಗುತ್ತೇನೆ. ಹೋಗುವುದೆಲ್ಲಿಗೆ ಅಂತ ಬೇರೆ ಎಲ್ಲಿಗೂ ಅಲ್ಲ, ಅಮ್ಮನ ಅಂತಃಪುರಕ್ಕೆ. ಅಮ್ಮ ಅಮ್ಮ ಅಮ್ಮ. ಕಡಲಿಡುವ ಕಂಬನಿಯೊಳೊಡಲನ ತುತ ಬಂದು, ಕಡಲಿಡುವ ಕಂಬನಿಯೊಳೊಡಲನ ತುತ ಬಂದು, ಪಡೆದವಳ ಪಾದಕಭಿನಮಿಸೇಗೆ ಮೊಡನೆ ದುಮ್ಮಾನದಲ್ಲಿ ನುಡಿಯದಿಗ ಬಾಲಕನ, ಒಡನೆ ದುಮ್ಮಾನದಲ್ಲಿ ನುಡಿಯದಿಗ ಬಾಲಕನ, ಪಿಡಿದೆತ್ತಿ ಕೇಳದಳಿ ತೆರದಿ ಮಗನೇ. ಅಮ್ಮ, ಕಂದ, ಪದತಲದಲ್ಲಿ ಬಿದ್ದಿದ್ದೇನೆ ಅಮ್ಮ. ಯಾಕಮ್ಮಗೆ ಹೀಗೆ ಆಡ್ತಾ ಇದ್ಯಾ? ಯಾವತ್ತೂ ನಾನು ನಿನ್ನ ಚರಣಾರವಿಂದಗಳನ್ನು ಸ್ಪರ್ಶಿಸುವವನೇ. ಆದರೆ ಇಂದು ನೀ ಕೇವಲ ಅಷ್ಟನ್ನೇ ನೋಡುತ್ತಿರುವುದಲ್ಲೂ ಅಲ್ಲ, ಕಂಡೆಯ ನನ್ನ ಕಂಗಳಲ್ಲಿ ಹರಿಯುತ್ತಿರುವಂತಹ ಅಶ್ರುಧಾರೆಯನ್ನು ಕಂಡೆಯ. ಅಮ್ಮ ಕಂದ, ಈ ಸ್ಥಿತಿ ನನಗೆ ಬಂದೊದಗಿತಮ್ಮ. ಹೌದೇ? ಈ ಕಡೆ ಬಾ, ಈ ಕಡೆ ಬಾ, ನಿನ್ನನ್ನು ಸಂತೈಸ್ತೇನೆ, ಬಾ. ದುಗುಡವೇ ನಿದು ನಿನಗಿಂದು ಪೇಳನಯ ಮುದ್ದು ಕಂದ,
ಕಂದ ಕಂದ, ಅಮ್ಮ. ಅಮ್ಮನ ಬಳಿ ಓಡೋಡಿಕೊಂಡು ಬರ್ತಾ ಇದ್ದವ ನೀನು. ಸಂತಸದಿಂದ ಮುಗುಳ್ನಗುತ್ತಾ ನನಗೆ ಆನಂದವನ್ನುಂಟು ಮಾಡುತ್ತಿದ್ದಂತಹ ಪುಟ್ಟ ನೀನು. ಕುಮಾರ, ಅಮ್ಮ, ನಿನ್ನನ್ನು ಕಂಡಾಗ ವ್ಯತಿರಿಕ್ತವಾದಂತಹ ಒಂದು ಅನುಭವ ನನಗಾಗುತ್ತಾ ಉಂಟು. ನೀನೊಟ್ಟ ವಸನ ಅಸ್ತವ್ಯಸ್ತವಾಗಿದೆ, ನಿನ್ನ ಕಂಠಾಭರಣ ಹರಿದು ಹೋಗಿದೆ. ಏನಾಯ್ತು ಮಗು? ಆಟ ಆಡುವಾಗ ಗೆಳೆಯರು ದೂಡಿದರೆ ಗಾಯವಾಯಿತೆ ಮಗನೇ? ಹಸಿವಾಯಿತೆ ಮಗನೇ? ಹಾಲು ಬೇಕೆ? ತಿಂಡಿ ಬೇಕೆ? ಹಣ್ಣು ಬೇಕೆ? ಹೇಳು ಮಗನೇ. ನಿನ್ನ ಆಶೋತ್ತರಗಳನ್ನು ಈಡೇರಿಸುವುದಕ್ಕೆ ನಿನ್ನಮ್ಮ ಸಿದ್ಧಳಿದ್ದಾಳೆ. ಯಾವಾಗಲೂ ನಗುಮಗದ ಚಂದಿರನಂತೆ ಶೋಭಿಸುವ ನೀನು ಒಂದೆಡೆಯಿಂದ ತಾಪ, ಮತ್ತೊಡೆಯಿಂದ ಮುಖವನ್ನು ಬಿಗಿಸಿಕೊಂಡಿದ್ದೀಯ. ವಿಚಿತ್ರವಾದಂತಹ ವರ್ತನೆ ನಿನ್ನದು ಮಗನೇ. ನಿನ್ನನ್ನು ಕಾಣುವಾಗ 10 ಹಲವು ಪ್ರಶ್ನೆಗಳ ಮೊತ್ತವೇ ನನ್ನನ್ನು ಕಾಡುತ್ತಾ ಇದೆ. ನೀನು ಈ ಊರಿನ ಅರಸನ ಮಗನಲ್ಲವೇ? ನಿನಗಿಂತಹ ಕೊರತೆ ಬರುವುದಕ್ಕೆ ಶಕ್ಯವೇ? ಹೇಳು ಮಗನೇ, ಹೇಳು. ನಾನದನ್ನು ಪೂರೈಸಿಕೊಡುತ್ತೇನೆ, ಅದನ್ನು ನೀಗಿಸ್ತೇನೆ. ಹೇಳು ಕಂದ, ಹೀಗೆ ಬಾ, ಹೀಗೆ ಬಾ. ಏನು ಅಂತ ಹೇಳಿ ಅಮ್ಮ? ಜನನಿಗೆ ಎನ್ನಿರವನು ನಿನಗೆಂದು ಫಲವೇನೋ ಜನನಿಯೇ ನಿನಗೆಂದು ಫಲವೇನೋ ತಿರುಮಯನನು ಕಾಣದನ ಸೈರಿಸೆನು ಫಲವೇನೋ ಸೈರಿಸೆನು ಜನನಿ Yeah.
ಯೋಚಿಸಿದಂತೆ ನನಗೆ ಹಸಿವಾದದ್ದು ಹೌದು, ಆ, ನನಗೆ ನೋವಾದದ್ದು ಹೌದು. ಆ, ಆದರೆ ಯಾವ ಹಸಿವು ಯಾವ ನೋವಮ್ಮ? ಯಾವುದಪ್ಪ? ನನ್ನ ಅಪ್ಪನ ತೊಡೆಯೇರಬೇಕು ಎನ್ನುವಂತಹ ಆಸೆಯ ಹಸಿವು ಯಾವತ್ತೋ ಆಗಿತ್ತಮ್ಮ. ಸಹಜ ತಾನೆ. ಆದರೆ ಅದು ಕೈಗೂಡದೆ ಇದ್ದಾಗ ಮನಸ್ಸಿಗೊಂದು ನೋವು ಆಗಿ ಹೋಯಿತು. ಈ ಸಂದರ್ಭದಲ್ಲಿ ಯಾವಾಗ ಎಂದು? ಅಪ್ಪಯ್ಯನ ಅಂತಃಪುರ ಆಸ್ಥಾನಕ್ಕೆ ನಾ ಹೋಗಿದ್ದೆ ಅಮ್ಮ. ಆ, ಸಿಂಹಾಸನದಲ್ಲಿ ಸಿಂಹಾಸನವಿಷ್ಟರಾಗಿ ಕುಳಿತಿದ್ದಂತಹ ನನ್ನ ಅಪ್ಪಯ್ಯನನ್ನು ನಾ ಕಂಡೆ. ಸರಿ. ಅವರ ಒಂದು ತೊಡೆಯಲ್ಲಿ ನನ್ನ ತಮ್ಮನಾದಂತಹ ಉತ್ತಮನಿದ್ದ. ಸಹಜವೇ. ಅವನನ್ನು ಆಡಿಸುತ್ತಿರುವಂತಹ ದೃಶ್ಯವನ್ನು ನಾ ಕಣ್ಣಿನಲ್ಲಿ ನೋಡಿದೆ. ಆ, ನನಗೂ ಒಂದೊಮ್ಮೆಗೆ ಅಪ್ಪನ ತೊಡೆಯನ್ನೇರಬೇಕು ಎನ್ನುವಂತಹ ಭಯಕ್ಕೆ ಉಂಟಾಯಿತಮ್ಮ. ಸಹಜ ಮಗ. ನಾನೂ ಹೋದೆ. ಆ, ಅಪ್ಪಯ್ಯನ ಪಾದಾರವಿಂದಗಳಲ್ಲಿ ಭಿನ್ನವಿಸಿಕೊಂಡೆ. ಉತ್ತಮ ಕಾರ್ಯ. ಅಪ್ಪಯ್ಯ, ನನ್ನನ್ನು ಒಮ್ಮೆ ತೊಡೆಯೇರಿಸಿಕೊಳ್ಳಿ ಎನ್ನುವುದಾಗಿ ನಮ್ರತೆಯಿಂದ ಕೇಳಿಕೊಂಡೆ. ಏನಂದರು? ಅವರಿಗೇನೋ ಮನಸ್ಸಿತ್ತು. ಆ, ಆದರೆ ಚಿಕ್ಕಮ್ಮ ಎಲ್ಲಿದ್ದಳೋ ಏನೋ, ಓ, ಥಟ್ಟನೆ ಪ್ರತ್ಯಕ್ಷಳಾದಳು. ಹೌದೇ? ಕೇವಲ ನನ್ನ ಕಣ್ಣೆದುರಿಗೆ ಬಂದದ್ದು ಮಾತ್ರ ಅಲ್ಲ, ಆ, ನಿನ್ನಪ್ಪಯ್ಯನ ತೊಡೆಯೇರುವುದಕ್ಕೆ ಯೋಗ್ಯತೆ ಎನ್ನುವುದು ಬೇಕು. ಆ, ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ನಿನಗೆ ಆ ಯೋಗ್ಯತೆ ಇಲ್ಲ ಎನ್ನುವುದಾಗಿ ಬೈದು ಭಂಗಿಸಿದಳಮ್ಮ. ಹೌದೇ? ನಿನ್ನನ್ನೂ ಭಂಗಿಸಿದಳು, ಆ, ನನ್ನನ್ನೂ ಜರೆದಳು. ಆ, ಕಠೋರವಾದಂತಹ ನುಡಿಗಳೆಲ್ಲದಕ್ಕೂ ಕೂಡ ನಾ ಕಿವಿಗೊಟ್ಟೆ ಅಷ್ಟೇ. ಆ, ಅಪ್ಪಯ್ಯನೂ ಸುಮ್ಮನೆ ಉಳಿಯುವಂತಹ ಸ್ಥಿತಿಯೊದಗಿತಮ್ಮ ಅಲ್ಲಿ. ಆ, ಕೊನೆಯದಾಗಿ ಆ, ಅಪ್ಪಯ್ಯನ ತೊಡೆಯೇರುವಂತಹ ಯೋಗ್ಯತೆ ನಿನಗೆ ಪ್ರಾಪ್ತವಾಗಬೇಕು ಅಂತ ಇದ್ರೆ ಜಗದೊಡೆಯನಾದಂತಹ ಶ್ರೀಮನ್ನಾರಾಯಣನನ್ನು ಮೆಚ್ಚಿಸಿ ಆ ಮೂಲಕವಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ ಅಂತ ಹೇಳಿದಳು. ಹೌದೇ ಕುಮಾರ? ಹೌದೇ ಅಮ್ಮ. ಆ, ನನಗೆ ಯೋಗ್ಯತೆ ಇಲ್ಲವೇ? ಆ, ಅಪ್ಪಯ್ಯನ ತೊಡೆಯೇರುವಂತಹ ಭಾಗ್ಯ ನನಗಿಲ್ಲವೇ? ಆ, ಅವನ ಬೆಸಿಯುಸಿರಿಗೆ ನನ್ನ ತನುವನ್ನೊಡ್ಡಿಕೊಂಡು ಆ, ಪಿತೃವಾತ್ಸಲ್ಯವನ್ನು ಉಣ್ಣುವಂತಹ ಯೋಗ್ಯತೆ ನನಗಿಲ್ಲವೇ ಅಮ್ಮ? ನನಗಿಲ್ಲವೇ? ನಿನ್ನಲ್ಲೇನು ಕೇಳುವುದಮ್ಮ? ಆ, ನೀನು ಕೂಡ ಎಲ್ಲದಕ್ಕೂ ಕೂಡ ನಿಸ್ತೇಜಳಾಗಿ ಕುಳಿತುಕೊಳ್ಳಬೇಕೇ ಹೊರತು ಆ, ಅದು ಹಾಗಲ್ಲ ಮಗು, ಹೀಗೆ ಎನ್ನುವಂತಹ ಯೋಚನೆಯನ್ನು ಮಾಡುವಂತಹ ಸ್ವಾತಂತ್ರ್ಯ ನಿನಗಾದರೂ ಎಲ್ಲಿದೆಯಮ್ಮ? ನಾ ಅರ್ಥೈಸಿಕೊಳ್ಳಬಲ್ಲೆ. ಆ, ಅಮ್ಮ, ಚಿಕ್ಕಮ್ಮನ ವರ್ತನೆಯಿಂದ ಘಾಸಿ ಆಯಿತಮ್ಮ, ಘಾಸಿ ಆಯಿತು. ಹೌದೇ? ಅಪ್ಪನೂ ಸುಮ್ಮನೆ ಕುಳಿತರಮ್ಮ. ಆ, ದುರುಳೆ ಮಾಡಿದ ದೋಷ್ಟೇಟೆಯ ಕಂಡೋ ದುರುಳೆ ಮಾಡಿದ ದುಷ್ಟೇಟೆಯ ಕಂಡು ಭೂಪಗಾದರು ಕತೆ ಇಲ್ಲವಾಯ್ತದರಿಂದ ವನದಿಯೇ ಬದುಕುವೆ ಹರಿಯೋ ಮರೆಗೊಪ್ಪು ಹರಿಯೋ ಮರೆಗೊಪ್ಪು ಬದುಕುವೆ ಎನ್ನನು ಪರಸಿರಿಗಳು ಬೇರೊಂದ ಪರಸಿರಿಗಳು ಬೇರೊಂದ ಯೋಚಿಸದೆ ದುರುಳೆ ಮಾಡಿದ ದುಶ್ಚೇಷ್ಟೆಯ ಕಂಡು ಹರಿಯದೋ ಮರೆಗೊಪ್ಪು ಶ್ರೀಹರಿಯದೋ ಮರೆಗೊಪ್ಪು ಬದುಕುವೆ 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 ಹರಸು ಅಮ್ಮ, ಕಂದ. ಮಾವಿನ ಹಣ್ಣಿನ ಗೊರಟಿನಿಂದ ಹುಟ್ಟಿದವನಂತೆ ನಾನು. ಆ, ನನ್ನ ಮುಖ ಹಿತವಾದಂತಹ ಅನುಭವವನ್ನು ಅವಳಿಗೆ ಕೊಡುವುದಿಲ್ಲವಂತೆ. ಆ, ಅವಳಿಂದ ದೂರವೇ ಉಳಿಯಬೇಕಂತೆ. ಆ, ಅಪ್ಪಯ್ಯನ ತೊಡೆ ಏರುವುದಕ್ಕೆ ನಾ ಪ್ರಯತ್ನಿಸಿದ್ದು
ಕೇವಲ ಏರುವ ಬಯಕೆ ಅಲ್ಲುವಂತೆ ನನ್ನದ್ದು. ಮತ್ತೆ ನಾಳೆಯ ದಿನ ಈ ಸಿಂಹಾಸನವನ್ನೇರುವಂತಹ ಹುನ್ನಾರವಂತೆ ಅಮ್ಮ. ಹೌದೇ? ಅದೆಲ್ಲವನ್ನು ಕಲ್ಪಿಸಿದವನೇ ಅಲ್ಲ ನಾನು. ಸರಿ ಮಗ. ನನ್ನ ತಮ್ಮ ಇದ್ದಾನೆ, ನಾನೂ ಕುಳಿತುಕೊಳ್ಳಬೇಕು ಎನ್ನುವಂತಹ ಒಂದೇ ಒಂದು ಬಯಕೆ ಇದ್ದದ್ದಮ್ಮ. ಎಲ್ಲದಕ್ಕೂ ತಣ್ಣೀರನ್ನೇ ಎರಚಿಬಿಟ್ಲು. ನನ್ನ ಆಸೆ ಭಂಗವಾಯಿತಮ್ಮ. ಮಾತ್ರವಲ್ಲ, ನನ್ನ ಕತ್ತನ್ನು ಹಿಡಿದು ಅಲ್ಲಿಂದ ದೂರ ನೂಕಿಯೇ ಬಿಟ್ಟಳು. ಹೌದೇ? ನನ್ನನ್ನು ಕಂಡಾಗಲೇ ನೀ ಯೋಚಿಸಿದೆಯಲ್ಲ, ನೀ ಪ್ರಶ್ನಿಸಿದೆಯಲ್ಲ, ಏನಾಯಿತು ಮಗು, ಈ ನಿನ್ನ ಉಡುಗೆ ತೊಡುಗೆಗಳು ಛಿದ್ರ ಛಿದ್ರವಾಗಿದೆ, ನಿನ್ನ ಕೊರಳ ಹಾರ ಈ ರೀತಿಯಾಗಿ ಅಪಹರಿಸಲ್ಪಟ್ಟಿದೆ, ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದೆಯಲ್ಲ. ಅಪಮಾನವಮ್ಮ. ಆ ಸ್ಥಾನದಲ್ಲಿ ನನ್ನ ಕೊರಳನ್ನು ದಬ್ಬಿದಂತಹ ಸ್ಥಿತಿಯಿಂದ ಇಂತಹ ಪರಿಸ್ಥಿತಿ ನನಗೊದಗಿ ಬಂದಿದೆ. ಹೌದೇ ಅಮ್ಮ? ಜಗತ್ತೇ ಕಾನನವಾದ ಬಳಿಕ ನಾನೊಂದು ದೃಢವಾದಂತಹ ನಿರ್ಧಾರವನ್ನು ಮಾಡಿದ್ದೇನಮ್ಮ. ಏನು ಮಗು? ಅವಳೇ ಆಡಿದಳಲ್ಲ, ಚಿಕ್ಕಮ್ಮನೇ ಹೇಳಿ ತೋರಿಸಿದಳಲ್ಲ, ಶ್ರೀಹರಿಯ ಮೊರೆ ಹೊಕ್ಕು ಆ ಮೂಲಕವಾಗಿ ನೀ ಅವನನ್ನು ಒಲಿಸಿಕೊಳ್ಳಬೇಕು. ನೀನೇ ಆಗಾಗ ನನಗೆ ಹೇಳ್ತಾ ಇದ್ದವನಲ್ಲ, ನಮ್ಮಂಥವರಿಗೆಲ್ಲ ಶ್ರೀಹರಿಯೇ ದಯೆ ಮಗು ಅಂತ. ಅಂತಹ ಶ್ರೀಹರಿಯನ್ನು ಒಲಿಸಿಕೊಂಡು ಅವನ ಒಲುಮೆಯನ್ನು ಪಡೆದುಕೊಳ್ಳಬೇಕು ಎನ್ನುವಂತಹ ಆಸೆ ನನ್ನಲ್ಲುಂಟಮ್ಮ. ಹೌದೇ ಮಗನೇ? ಕಾನನಕ್ಕೆ ಹೊರಟು ನಿಂತಿದ್ದೇನೆ ಅಮ್ಮ. ತಡಿ ಮಗನೇ, ತಡಿ 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 ತಡಿ. ಕೇಳಿದಾಗಲೇ ಸವತಿಯದ ಕರಾಳ ವಚನವಾಗ ಚಿತ್ತದಲ್ಲಿ ಕಡುವೊಂದು ಬಸವಳಿದೋ ಬಾಳಿಗಾಳುರಿಗೊಂಡ ತೆರದಲ್ಲಿ ಬೀಳುತ್ತವನಿಯೊಳ್ ಅಕಟ ಕಂದನ ಬೀಳುಗೊಡುವೆನದೆಂತೋ ಬೀಳುತ್ತವನಿಯೊಳಗಟ ಕಂದನ ಬೀಳುಗೊಡುವೆನದೆಂತೋ ವನಕೆಂದೆನುತ ಹೊರಳಿದಳು. ಕೇಳಿದಾಗಲೇ ಸವತಿಯಂತ ಕರಾಳ ವಚನವ ಕಡುಗ ಹತಿಯಲಿ ಮಗನೇ ಕಂದ. ಅಮ್ಮ, ಒಂದರಗಳಿಗೆ ಸೈರಿಸು. ಚಿಕ್ಕಮ್ಮ ನಾಡಿದ ಮಾತುಗಳಿಂದ ನೊಂದುಕೊಂಡೆಯ ಮಗನೇ? ಹೌದಮ್ಮ. ನಿನ್ನ ಮಾತುಗಳನ್ನು ಕೇಳುವುದಕ್ಕೆ ನನ್ನ ಕಿವಿ ಸಿದ್ಧವಾಗಿಲ್ಲ ಮಗನೇ. ಅಮ್ಮ, ಬಹುಕಾಲದ ದಾಂಪತ್ಯ ಜೀವನದಲ್ಲಿ ಮಕ್ಕಳಿಲ್ಲ ಎಂದು ಕೊರಗುತ್ತಿರುವ ಕಾಲಕ್ಕೆ ಸಪ್ತ ಋಷಿಗಳ ಆಗಮನ ನಮ್ಮ ನಾಡಿಗೆ ಆಯಿತು. ಅವರು ಮಂತ್ರಿಸಿಕೊಟ್ಟಂತಹ ಚೂತ ಫಲದ ಪ್ರಭಾವದಿಂದ ನೀನು ಜನ್ಮಿಸಿದ ಮಗನೇ. ಮುಂದಕ್ಕೆ ಭಾಗವತ ಕುಲೋತ್ತಮನಾಗತೀಯ ಅಂತ ನಿನ್ನ ಬಗ್ಗೆ ಭವಿಷ್ಯವನ್ನು ನುಡಿದಿದ್ರು ಕಂದ. ಅಮ್ಮ, ಕೇವಲ 3 ವರ್ಷಗಳಲ್ಲಿ ಆ ಭಗವಂತನ ನಾಮದ ತೊದಲ್ನುಡಿಗಳನ್ನು ನಿನ್ನ ಬಾಯಿಂದ ನಾನು ಕೇಳಿದ್ದೇನೆ ಮಗನೇ. ಬೆಳೆಯ ಸಿರಿ ಮೊಳಕೆಯಲ್ಲಿ ಎನ್ನುವುದಾಗ ವಿದಿತವಾಯಿತು ಕಂದ. ಅಮ್ಮ, ಚಿಕ್ಕಮ್ಮ ಅಂತಹ ಪಾರುಷ್ಯದ ನುಡಿಗಳನ್ನಾಡಿದಳೆ. ಹೌದಮ್ಮ. ನಿನ್ನನ್ನು ಅಡವಿಗೆ ಅಟ್ಟುವುದಕ್ಕೆ ಸಿದ್ಧಳಾದಳೆ. ಹೌದು ತಾಯಿ. ಅವಳ ಹೊಟ್ಟೆಯಲ್ಲಿ ನೀನು ಹುಟ್ಟಿ ಬರಬೇಕೆ? ಅವಳಾಡಿದ ಮಾತಮ್ಮ ಅದು. ನೀನು ವಿವೇಕಿಯಪ್ಪ, ನೀನು ವಿವೇಕಿ. ಇಂತಹ ಎಳೆಯ ವಯಸ್ಸಿನಲ್ಲಿ ಎಂತಹ ಪ್ರಬುದ್ಧತೆಯನ್ನು ಗಳಿಸಿಕೊಂಡೆ ನೋಡು. ಮಾನ ಅಪಮಾನವನ್ನು ತಿಳಿದುಕೊಳ್ಳಬಲ್ಲಂತಹ ಶಕ್ತಿ ಈ 5ನೇ ವಯಸ್ಸಿಗೆ ನಿನಗೆ ಪ್ರಾಪ್ತವಾಯಿತಲ್ಲ ಮಗನೇ. ನೀನು ದೃಢ ನಿಶ್ಚಯವನ್ನು ತಳೆದ ಹಾಗುಂಟು. ಆದರೆ ನನ್ನ ಆಶಾ ತಂತುವಾಗಿರುವಂತಹ ನೀನು ನನ್ನ ನಗಲಿದೆ. ಆದರೆ ನನ್ನ ಗತಿಯೇನು ಮಗ? ನನಗಿನ್ನಾರು ದಿಕ್ಕು.
ಅಪ್ಪನಿಂದಲೂ ನಾನು ತಿರಸ್ಕೃತಳಾಗಿದ್ದೇನೆ. ಚಿಕ್ಕಮ್ಮನ ಬಗ್ಗೆ ಹೇಳುವಂತಹದ್ದಿಲ್ಲ. ಆದರೆ ನನಗೊಂದು ಸಂತಸ ಏನು ಗೊತ್ತೋ ಮಗನೇ? ಏನಮ್ಮ? ಕೇವಲ 5 ವಯಸ್ಸಿಗೆ ಪ್ರಬುದ್ಧತೆಯನ್ನು ನೀನು ಸಂಪಾದಿಸಿದೆಯಲ್ಲ. ಈ ದುಃಖದ ನಡುವಿನಲ್ಲಿ ಅದೊಂದು ನನಗೆ ಆಶಾ ಕಿರಣ. ಮಗುವೇ ಮಗುವೇ, ಪಾತಕಿಯಾದಂತಹ ನನ್ನ ಜಠರದಲ್ಲಿ ನೀನು ಜನಿಸಿದ ಮಗನೇ. ಸುರುಚಿಯು ಭಂಗಿಸಿ ನುಡಿಯೇ, ಸುರುಚಿಯು ಭಂಗಿಸಿ ನುಡಿಯೇ, ಧರಣಿಪ ಮೌನವ ಪಿಡಿಯೇ, ಧರಣಿಪ ಮೌನವ ಪಿಡಿಯೇ, பொறைபவர் யாரை நின்னா, பொறைபவர் யாரை நின்னா, ஸ்ரீஹரியே காயலி முன்னா, ஸ்ரீஹரியே ஸ்ரீஹரியே காயலி முன்னா, ಸುರುಚಿಯೋ ಭಂಗಿಸಿ ನುಡಿಯೇ, ಧರಣಿಪ ಮೌನವ ಪಿಡಿಯೇ, ಪೊರೆವವರ್ ಯಾರೇ ನಿನ್ನ ಕಂದ. ಚಿಕ್ಕಮ್ಮ ನಿನ್ನನ್ನು ಹಂಗಿಸುವ ಕಾಲಕ್ಕೆ, ನಿನ್ನನ್ನು ಹಿಂಸಿಸುವ ಕಾಲಕ್ಕೆ ಅಪ್ಪ ಮೌನವನ್ನು ತಾಳಿದರೆ ಸುಮ್ಮನೆ ಇದ್ರಮ್ಮ. ಅಯ್ಯೋ ಮಗನೇ, ಜನ್ಮದಾದಂತ ಅಪ್ಪನೇ ಇಂತಹ ನೋವನ್ನು ಸಹಿಸ್ತಾನೆ ಅಂತಾದಾಗ ಅವಜ್ಞೆಗೊಳಗಾದಂತಹ ನಾನು ನಿನಗೆ ಯಾವ ಸಾಂತ್ವನದ ಮಾತುಗಳನ್ನು ಹೇಳಲಿ ಮಗನೇ? ಅಮ್ಮ, ಆಕೆ ಹೇಳಿದುದು ಒಂದರ್ಥದಲ್ಲಿ ಸರಿಯೇ ಇದೆ. ನಾವು ಹತಭಾಗ್ಯರು ಇಲ್ಲದೆ ಇರುತ್ತಿದ್ದರೆ ನಿನ್ನ ಒಂದು ಸಣ್ಣ ಆಸೆಯನ್ನು ಈಡೇರಿಸುವುದಕ್ಕೆ ಅಪ್ಪನಿಗೋ ಚಿಕ್ಕಮ್ಮನಿಗೋ ಅಸಾಧ್ಯವಾಗಿ ಹೋಯಿತೆ. ಪ್ರಾಯಶಃ ನಮ್ಮ ಪೂರ್ವಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಕೊರತೆಯ ಫಲ ಇದು ಅಂತ ನಾನು ತಿಳಿಯುತ್ತೇನೆ ಮಗನೇ. ಅಮ್ಮ, ನೀನು ನನ್ನ ನಗಲಿ ವನಾಂತರಕ್ಕೆ ತೆರಳಿದರೆ ನನ್ನ ಗತಿಯೇನು ಮಗ? ಅಪ್ಪನೇ ರಕ್ಕಸನಾದ, ತಾಯಿ ಹೆಬ್ಬುಲಿಯಾದಳು. ಈ ಅರಮನೆ ನಿನಗೆ ಘೋರಾರಣ್ಯವಾಯಿತು. ಹೌದಮ್ಮ. ಹಾಗಿದ್ದರೆ ನಿನ್ನನ್ನು ರಕ್ಷಿಸಬೇಕಾದವ ಯಾರು? ಆ ಶ್ರೀಹರಿ ಅಲ್ಲದೆ ಅನ್ಯರು ಖಂಡಿತ ಇಲ್ಲ ಮಗನೇ. ಒಂದು ಮಾತನ್ನು ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಏನಮ್ಮ? ನಾನು ಪಾತಕಿಯಾದ್ದರಿಂದ ನಿನಗೆ ಈ ಗತಿ ಸಂಭವಿಸುವಂತ ತಿಳಿಯುತ್ತೇನೆ ಮಗನೇ. ನೀ ಆಡಬಾರದಮ್ಮ ಅಂತಹ ಮಾತುಗಳನ್ನು. ಮಗನೇ, ಅಮ್ಮ, ನಿನ್ನನ್ನು ಬಹಳವಾಗಿ ನೆಚ್ಚಿಕೊಂಡವ. ಹೇಳಿದ್ರಲ್ಲ, 3 ವರ್ಷದ ಕಾಲದಲ್ಲಿಯೇ ನೀನು ಹರಿನಾಮವನ್ನು ಉಚ್ಚರಿಸಿದವ. ಮನುವಂಶ ಲಲಾಮ ಎನ್ನುವ ಹಾಗೆ ನಿನ್ನನ್ನು ಜೋಗಳವನ್ನು ಹಾಡುತ್ತಾ ಇದ್ರು ಮಗನೇ. ಏನೇ ಇರಲಿ, ಆ ಚಿಕ್ಕಮ್ಮನ ಮಾತನ್ನು ನೀನು ಪಂಥಾಹ್ವಾನವಾಗಿ ಸ್ವೀಕರಿಸಬೇಕು. ನೀನು ಕ್ಷತ್ರಿಯ ಕುಮಾರಕನಿದ್ದೀಯ ಮಗನೇ. ಮಾನಾಪಮಾನವನ್ನು ಸಮಚಿತ್ತದಿಂದ ಕಾಣು ಮಗನೇ. ಈ ಎಳೆ ವಯಸ್ಸಿನಲ್ಲಿ ನೀನು ಪಕ್ವತೆಯನ್ನು ಪಡೆಯಲ್ಲ ಎನ್ನುವಂತ ಒಂದು ಸಮಾಧಾನ ನನಗಿದೆ. ಖಂಡಿತ ನಿನ್ನನ್ನು ಹರಿ ಕಾಯ್ತಾನೆ, ಖಂಡಿತ ನಿನ್ನನ್ನು ಹರಿ ಕಾಯ್ತಾನೆ. ಕೊರಗಬೇಡ ಮಗನೇ, ಕೊರಗಬೇಡ. ನನಗಾದಂತಹ ಸ್ಥಿತಿಯನ್ನು ಕಂಡು ಇನ್ನೂ ಮರಗಬೇಡಮ್ಮ, ನೀನು ಮರಗಬೇಡ. ತಾಯೇ ಚಿಂತಿಸದಿರು, ಜನನಿಗೆ
ಅರಿತಾನಿಹನು ಜನನಿಗೆ ಯಾವಸ್ಥೆಗೆ ನೀನಿತೋವೋ ಈ ಯಾವಸ್ಥೆಗೆ ನೀನು ಎನಿತು ಬಾಯ ಬಿಡುವರೆ ಎನಿದು ಬಾಯ ಬಿಡುವರೆ ಯದು ವಿಚಾರಿ ಪ್ರಿಯದು ವಿಚಾರಿ ಪರಾರಿ ಎಡವಿಯಲ್ಲಿ ಸತತ ಶ್ರೀಯರಸನ ಸೇರಿದೀಗಾಯು ಅಭಿನೋ ತಾಯೇ ಚಿಂತಿಸದಿರು ಅಮ್ಮ ಕಂದ, ಮಗನಿಗಿಂತಹ ಸ್ಥಿತಿಯೊದಗಿತು ಎನ್ನುವುದಾಗಿ ನಿನ್ನ ಮನಸ್ಸಿನಲ್ಲಿ ನೀ ಕೊರಗುತ್ತಾ ಇದ್ದಿ. ಬೇಡುವಮ್ಮ, ನಾನಂತೂ ಒಂದು ನಿಶ್ಚಯವನ್ನು ಮಾಡಿಯೇ ಇದ್ದೇನೆ. ಬಂದುದೆಲ್ಲವೂ ಬರಲಿ, ಗೋವಿಂದನ ದಯೆ ಇರಲಿ ಎನ್ನುವುದೊಂದೇ ಪ್ರಾರ್ಥನೆ. ಇಷ್ಟ ಆಯಿತು ಅಂತ ಆದರೆ ಚಿಕ್ಕಮ್ಮನಾಡಿದಂತಹ ಮಾತುಗಳು ಏನು ಎನ್ನುವುದು ನನ್ನ ಕಿವಿದೆರೆಗಳಲ್ಲಿ ಇನ್ನೂ ಅನುರಣಿಸ್ತಾ ಇದೆ. ಸರಿ, ಶ್ರೀಹರಿಯ ದರ್ಶನ ಭಾಗ್ಯವನ್ನು ನಾ ಹೊಂದಬೇಕು. ಅವಳು ದುಷ್ಟೇ ಆಗಿರ್ಲಿ, ಆ ಒಂದು ಮಾತಾದರೂ ಅವಳದ್ದು ಲೋಕಕ್ಕೆ ಹಿತಕರವಾದದ್ದು ಅಥವಾ ನನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥದ್ದು ಬಂತಲ್ಲ. ಹರಿದರ್ಶನ, ಹರಿ ಪ್ರೀತ್ಯರ್ಥವಾಗಿ ನಾ ತೊಡಗಿಸಿಕೊಳ್ಳಬೇಕು. ಅಮ್ಮ, ನನ್ನ ಅಂತರಂಗದ ಪ್ರೀತಿಯೂ ಅದೇ, ನನ್ನ ಅಂತರಂಗದ ಆತುರವೂ ಅದೇ. ಹರಿಯ ದರ್ಶನ, ಹರಿಯ ಒಲುಮೆಯನ್ನು ನಾ ಪಡೆದುಕೊಳ್ಳಬೇಕು, ಸಂಪಾದಿಸಿಕೊಳ್ಳಬೇಕು. ಹುಟ್ಟಿಸಿದವ ಅವ, ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ. ನೀನೇ ಹೇಳುತ್ತಾ ಇದ್ದಂತಹ ಮಾತುಗಳಲ್ವೇ ನಮ್ಮ. ಹರಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತೇನೆ. ನನ್ನನ್ನು ಯಾರು ಜಂಘೆಗೆ ಏರಿಸದಿದ್ದರೇನಂತೆ, ಏರುವ ಭಾಗ್ಯವೊಂದನ್ನು ನಾನೇ ಸಂಪ್ರಾಪ್ತಿಸಿಕೊಳ್ಳುತ್ತೇನೆ. ನನ್ನ ಬದುಕಿನ ಉತ್ಥಾನ ಅದರಿಂದಲೇ ಸಾಧ್ಯವಾಗುತ್ತದೆ ಅಂತ ತಿಳ್ಕೊಳ್ತೇನೆ. ಉತ್ಥಾನ ಪಾದ ನನ್ನ ತಿರಸ್ಕರಿಸಿದರೇನಂತೆ, ನನ್ನ ಬದುಕಿನ ಉತ್ಥಾನದ ಹಾದಿ ಎಲ್ಲಿಯೋ ಒಂದು ಇದೆ. ಅದು ಅಂತರಂಗದ ಲಕ್ಷ್ಯವಾಗಿ ನಾನೇ ಕಂಡುಕೊಳ್ಳಬೇಕಾದದ್ದು ಎನ್ನುವುದನ್ನು ತಿಳಿದುಕೊಂಡಿದ್ದೇನಮ್ಮ. ಆದ್ದರಿಂದ ನೀ ಬಾಯಿ ಬಿಟ್ಟು ನನ್ನದಾದಂತಹ ಪರಿಸ್ಥಿತಿಗೆ ನೀ ಮರುಕ ಪಡಬೇಕಾದಂತಹ ಅವಸ್ಥೆ ಇಲ್ಲ ಅಮ್ಮ. ನೀ ಸೈರಣೆಯನ್ನು ತಂದುಕೋ. ದೃಢವಾದಂತಹ ನಿರ್ಧಾರವನ್ನೇ ಕೈಗೊಂಡಿದ್ದೇನೆ. ನೀ ಎಷ್ಟು ಹೇಳಿದರೂ ನಾ ಇಲ್ಲಿ ಉಳಿಯುವವನಲ್ಲ, ಅಲ್ಲಿಗೇ ಸಲ್ಲತಕ್ಕ. ನಾರಾಯಣನೇ ನಿನ್ನನ್ನು ಸಲಹಬೇಕು ಮಗನೇ. ಅಮ್ಮ, ನಿನ್ನ ನಿರ್ಧಾರ ಅಚಲವಾದುದು ಎನ್ನುವುದು ನನಗೆ ಮನವರಿಕೆಯಾಯಿತು ಮಗನೇ. ಅಮ್ಮ, ಆ ವನಾಂತರದಲ್ಲಿ ಪುಟ್ಟ ಬಾಲನಾದಂತಹ ನೀನು ಹೇಗೆ ಹಸಿವು ತೃಷೆಗಳನ್ನು ಹಿಂಗಿಸಿಕೊಳ್ಳುತ್ತೀಯೋ, ಕಾಲ ಕಾಲಕ್ಕೆ ನಿನ್ನ ಅನುಪಾನವನ್ನು ಮಾಡುವುದಕ್ಕೆ ಯಾರಿದ್ದಾರೋ ಎನ್ನುವಂತಹ ಒಂದು ಆತಂಕ ನನ್ನನ್ನು ಕಾಡಿದ್ದು ಹೌದು. ಆದರೆ ನಿನ್ನ ನಿರ್ಧಾರ ಅಚಲ, ನಿನ್ನ ಗಮ್ಯಸ್ಥಾನದ ಬಗ್ಗೆ ನಿನಗೆ ಸರಿಯಾದ ತಿಳುವಳಿಕೆ ಉಂಟು ಎನ್ನುವುದರಿಂದ ನಾನು ಸಂತೃಪ್ತಳಾಗಿದ್ದೇನೆ ಮಗನೇ. ನಮ್ಮನ್ನು ಕಾಯುವ ನಾರಾಯಣನೇ ಹೌದು ಮಗನೇ. ಆ ನಾರಾಯಣ ನಿನ್ನನ್ನು ಕಾಯು. ನಾರಾಯಣ ನೀನೇ ಕಾಯೋ, ದಯೆದೋರಿ ಬಾಲಕನಿಗೆ ವರವಿಯೋ, ದಯೆದೋರಿ ಬಾಲಕನಿಗೆ ವರವಿಯೋ, ನೀನೇ ಕಾಯೋ ವರವಿಯೋ. 5 ವರುಷದ ಪಸುಳೆಯ ನಡವಿಗೆ ಬೈದು ನೂಕಿದಳು ನಯ ಸವತಿಯಿಗೆ. ವರುಷದಾಗ ಪಸುಳೆಯ ನಡವಿಗೆ ಬೈದು ನೂಕಿದಳು ನಯ ಸವತಿಯೇ. ವೈದೇಹಿ ಪತಿ ನೀನೊಲಿದಿತನ ಕಾಯ್ದಲ್ಲದೆ
ಶ್ರೀಮನ್ನಾರಾಯಣನೇ, ನನ್ನ ಕಂದನನ್ನು ರಕ್ಷಿಸುವ ಹೊಣೆಗಾರಿಕೆಯನ್ನು ನಿನಗೆತ್ತಿದ್ದೇನೆ. ನನ್ನ ಮಗ ದೃಢಚಿತ್ತನಿದ್ದಾನೆ. ನಿನ್ನನ್ನು ಕಂಡು ನಿನ್ನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಹಿಂದಿರುಗುತ್ತೇನೆ ಎನ್ನುವಂತಹ ವಿಶ್ವಾಸದ ಮಾತುಗಳನ್ನು ನನ್ನಲ್ಲಿ ಆಡಿದ್ದಾನೆ. ಒಂದು ವಿಧದಲ್ಲಿ ನನ್ನ ಕಣ್ಣನ್ನು ತೆರೆಯಿಸಿದವ ನನ್ನ ಮಗನೇ ಇದ್ದಾನೆ. ಆ ಬಗ್ಗೆ ಹೆಮ್ಮೆ ಇದೆ. ನಾರಾಯಣ, ನೀನು ಅನಾಥ ರಕ್ಷಕ, ನೀನು ಪಾಲನಾ ದೇವರು, ಎಲ್ಲರನ್ನೂ ಪಾಲಿಸುವವ. ಒಂದೊಮ್ಮೆಗೆ ನನ್ನ ಮನದಲ್ಲಿ ಮೂಡಿದ ಪ್ರಶ್ನೆ, ಹರಿಯೇ ಇದು ಸರಿಯೇ ಎನ್ನುವಂತಹ ಪ್ರಶ್ನೆ ನನ್ನ ಮುಂದೆ ಬಂತು. ಆದರೆ ಮಗನ ಮಾತುಗಳಿಂದ ನನ್ನನ್ನು ನಾನು ತಿದ್ದಿಕೊಂಡು ಅವನ ಹೊಣೆಗಾರಿಕೆಯನ್ನು ನಿನ್ನ ಮಡಿಲಿಗೆ ಹಾಕಿದ್ದೇನೆ. ತಂದೆಯ ತೊಡೆಯೂ ಬೇಡ, ಅಮ್ಮನ ಮಡಿಲೂ ಬೇಡ, ಈ ಭೂಮಿಯ ಆಶ್ರಯವೂ ನಿನಗೆ ಬೇಡ ಮಗನೇ. ನೀನು ಅತ್ಯಂತ ಉನ್ನತವಾದಂತಹ ಸ್ಥಾನವನ್ನು ನೀನು ಗಳಿಸಬೇಕು. ಕುಮಾರ, ಅಮ್ಮ, ಒಂದು ಮಾತನ್ನು ನಿನಗೆ ಎಚ್ಚರಿಸುವುದಕ್ಕೆ ನಾನು ಬಯಸ್ತಾ ಇದ್ದೇನೆ ಮಗ. ಏನಮ್ಮ? ನಿನ್ನಪ್ಪ ಉತ್ತಾನಪಾದ ಮಹಾರಾಯರು ಈ ನಾಡಿನ ದೊರೆ. ಅವರ ಹಿರಿಯ ಅವರಪ್ಪ ಸ್ವಯಂಭುವಾಮನು ಈ ಪ್ರಪಂಚದ ಮೊದಲ ಚಕ್ರವರ್ತಿಯವರು. ಉನ್ನತವಾದಂತಹ ಕುಲದಲ್ಲಿ ನೀನು ಜನಿಸಿದೆ. ಆ ಹಿನ್ನೆಲೆ ನಿನಗಿದೆ ಎನ್ನುವುದನ್ನು ನಾನು ಜ್ಞಾಪಿಸುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಜ್ಜನನ್ನು ಅಪ್ಪನನ್ನು ಮೀರಿಸುವ ಮಗ ನೀನಾಗಬೇಕು. ಹಾಗಾದಾಗ ನಿನ್ನ ಜನ್ಮಕ್ಕೆ ಸಾರ್ಥಕತೆ ಬರ್ತದೆ, ನನ್ನ ಹೊಟ್ಟೆಯೂ ಪವಿತ್ರವಾಗ್ತದೆ. ಮಗನೇ, ಅಮ್ಮ, ಈ ಪ್ರಪಂಚದಲ್ಲಿ ಸರ್ವವರ್ಣೀಯರು, ಸರ್ವ ಆಶ್ರಮಿಗಳು ಹೇಗೆ ಜೀವನವನ್ನು ಮಾಡಬೇಕು ಎನ್ನುವುದನ್ನು ಈ ಜಗತ್ತಿಗೆ ಸದಾಚಾರ ಸಂಹಿತೆಯ ಮೂಲಕ ತೋರಿಕೊಟ್ಟವನೇ ಸ್ವಯಂಭುವಾಮನು. ಅಂತ ಹಿರಿತನದ ಸ್ಥಾನ ಅವರದು ಮಗನೇ. ಅಷ್ಟೇ ಅಲ್ಲ, ಈ ಪ್ರಪಂಚವು ಭಗವಂತನ ಆವಾಸ ಸ್ಥಾನ ಎಂಬುದನ್ನು ಜಗತ್ತಿಗೆ ಹೇಳಿಕೊಟ್ಟಂತಹ ಮಹನೀಯನೂ ಅವನಿದ್ದಾನೆ. ಮಗು, ಅಮ್ಮ, ಇವೆಲ್ಲವೂ ನಿನ್ನ ಲಕ್ಷ್ಯದಲ್ಲಿರಬೇಕು. ಹಿರಿಯರ ಆದರ್ಶ, ಹಿರಿಯರ ನಡೆ ನಿನಗದು ದಾರಿದೀಪವಾಗಲಿ. ಭಗವನ್ ನಾರಾಯಣ ನಿನ್ನನ್ನು ಸಂರಕ್ಷಿಸಲಿ. ಹೋಗಿ ಬಾ ಕಂದ, ಹೋಗಿ ಬಾ, ನಿನಗೆ ಶುಭವಾಗಲಿ. ಅಮ್ಮ, ನಿನಗೆ ಶುಭವಾಗಲಿ. ನೀ ಬೋಧಿಸಿದಂತಹ ಎಲ್ಲವನ್ನೂ ಕೂಡ ಕಿವಿದೆರೆಗಳಿಂದ ಕೇಳಿಸಿಕೊಂಡಿದ್ದೇನಮ್ಮ. ನೀವೊಂದು ಆದರ್ಶದ ಪಥವನ್ನು ಹೇಳಿದ್ದಿ. ನಮ್ಮ ಪೂರ್ವಜರ ಆದರ್ಶವದು. ಅದು ನನ್ನ ದಾರಿಗೆ ದೀಪವಾಗಿ ನನಗೆ ಪರಿಣಮಿಸಲಿ ಅಮ್ಮ. ನಮ್ಮೀರುವರ ವಿಯೋಗ ಶಾಶ್ವತವಾದದ್ದೇನೂ ಅಲ್ಲ. ಹರಿಯ ಆ ದಿವ್ಯ ದರ್ಶನದ ಭಾಗ್ಯ ನನಗೊದಗಿದ ಮೇಲೆ ಹರಿಯೊಲುಮೆಯಿಂದಲೇ ನಾ ಇಲ್ಲಿಗೆ ಹಿಂದಿರುಗುವವನಿದ್ದೇನೆ ಎನ್ನುವ ವಿಶ್ವಾಸ ನನಗುಂಟಮ್ಮ. ಚಿರಾಯು ಆಗುತ್ತೇನೆ, ಕೇವಲ ಆಯುಷ್ಯದಲ್ಲಿ ಚಿರಾಯು ಆಗುತ್ತೇನೆ ಅಂತ ಅಲ್ಲ, ನನ್ನದ್ದಾದಂತಹ ಯೋಗ್ಯತೆಯನ್ನು ಎತ್ತರಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಬೇಕಾದಂತಹ ಹಾದಿಯನ್ನು ತುಳಿದು ನಾಳೆ ನಾನಿಲ್ಲದೆ ಹೋದರೂ ಕೂಡ ನನ್ನನ್ನು ಯೋಚಿಸುವಂತಹ, ನನ್ನ ಹಾಗೆಯೇ ಸಂಭ್ರಮಿಸುವಂತಹ ಹಲವು ಜೀವಗಳಿಗೆ ಆಶಾಕಿರಣವಾಗಿ ನಾ ಒದಗಿ ಬರ್ತೇನಮ್ಮ. ಹರಿಯೊಲುಮೆ ನನಗೆ ನಿನ್ನ ಆಶೀರ್ವಾದದಿಂದ ಸಂಪ್ರಾಪ್ತಿಸುತ್ತದೆ ಅಮ್ಮ. ಯಾವುದೇ ಯೋಚನೆ ಬೇಡ, ವಿಶ್ವಾಸದಿಂದಿರು. ಆದಷ್ಟು ಬೇಗ ಪುನರಲ್ಲಿ ಬರ್ತೇನಮ್ಮ. ಆಶೀರ್ವಾದ. ನಿನಗೊಂದು ಮಂಗಳ ಶಾಸನವನ್ನು ಮಾಡುವುದಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ ಮಗನೇ. ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿಲಿ ಚೂಡಾಮಣಿಯಾಗು ನನ್ನ ಕಂದ. ಧನ್ಯನಾದೆ ಅಮ್ಮ. ಮಗನೇ, ನಿನ್ನ ಈ ಪ್ರಕರಣದಿಂದ ನನಗೊಂದು ಹೊಳವು ತೊರೆಯಿತು ಮಗನೇ. ಸಮಚಿತ್ತನಾಗು, ಸಮದರ್ಶಿಯಾಗು, ಲೋಕವಿಶ್ರುತವಾದಂತಹ ಕೀರ್ತಿಯನ್ನು ಸಂಪಾದಿಸಿ ನಿನ್ನನ್ನು ಕಾಣುವಂತಹ ನಿರೀಕ್ಷೆಯಲ್ಲಿ ನಾನು ಉಸಿರು ಹಿಡಿದಿರುತ್ತೇನೆ ಮಗನೇ. ಹೋಗಿ ಬಾ ಕಂದ, ಹೋಗಿ ಬಾ. ನಿನ್ನ ಆಶೀರ್ವಾದ ಶ್ರೀರಕ್ಷೆಯಾಗಿಲ್ಲ ಅಮ್ಮ. ಸರಿ ಮಗನೇ, ಸರಿ ಸರಿ. ಆ ಶ್ರೀಮನ್ನಾರಾಯಣನೇ ಕಾಪಾಡ.